ನನಗೆ ತುಂಬ ಅಂದರೆ ಇವತ್ತು ಈ ಮಟ್ಟಿಗೆ ಇಷ್ಟು ಬೇಗ ಫಿಲಮ್ ಮುಗಿಸೋದಂದರೆ ಟಾರ್ಗೆಟ್ ಅಂತ. ಬಟ್ ನೀವು ಈ ಟೀಮೇ ಲಾಸ್ಟ್ ಟೈಮು June 6 ರಿಲೀಸ್ ಮಾಡ್ತೀನಿ ಅಂತ ಕೂಸುಟ್ಟಕ್ಕೆ ಮುಂಚೆ ಗುಲಾಬಿ ಹೊಲ್ತಂಗೆ ನೀವೇ ಅನೌನ್ಸ್ ಮಾಡಿದ್ದು. ಆ ಟಾರ್ಗೆಟ್ನೇ ರೀಚ್ ಮಾಡೋಕ್ಕಾಗಲಿಲ್ವಲ್ಲ ಸರ್? ಇಲ್ಲ ಸಿ ಹೇಳ್ತೀನಿ, ಅದಕ್ಕೆ ಐ ಆನ್ಸರ್ ಫಸ್ಟ್. ಓಕೆ, ಅವತ್ತು November 28 ಪೂಜೆ ಮಾಡ್ತಿದ್ದಾಗ June 6 ಅಂತ ಹೇಳಿದ್ವಿ. ಅದಕ್ಕೆ ಟಾರ್ಗೆಟ್ ಮಾಡಿದ್ವಿ. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ನಿಮಗೆ ಮಳೆ ಜೂನ್ ಅಂದರು, ಮಾರ್ಚಿಗೆ ಬಂತು. ಮಳೆಯಲ್ಲಿ ಶೂಟಿಂಗ್ ಇಲ್ಲ ಹೇಳ್ತೀನಿ, ಔಟ್ಡೋರ್ ಇದೆ. ಆಮೇಲೆ ಚರಣ್ ಸರ್ದು ನಾವು ಅನೌನ್ಸ್ ಮಾಡಿದಾಗ 2 ಪಿಕ್ಚರ್ ಇರಲಿಲ್ಲ ಅವ್ರಿಗೆ. ಅಜ್ಞಾತವಾಸಿ, ಫೈರ್ಫ್ಲೈ ರಿಲೀಸ್ಗೆ ಬಂತು. ಸೊ ಆಬ್ವಿಯಸ್ಲಿ ನಾವು ಅವ್ರನ್ನೂ ಬಿಟ್ಕೊಡ್ಬೇಕಿತ್ತು. ಕೆಲವೊಂದು ಆರ್ಟಿಸ್ಟ್ ಕಾಂಬಿನೇಷನ್ಸ್ ಮಿಸ್ ಆಗತ್ತಮ್ಮ. ಒಂದು ಅಲ್ಲ, ಅದಕ್ಕೆ ಅಚೀವ್ ಮಾಡ್ದಲ್ಲ. ಶಾರದಾ ಮೇಡಮ್ ಒಂದೇ ಒಂದು, ಇಫ್ ಯು ಹ್ಯಾಡಂಟ್ ಅನೌನ್ಸ್ಡ್ ಇಟ್ ವಿ ವುಡಂಟ್ ಹ್ಯಾವ್ ರಿಲೀಸ್ ಇಟ್ ಆನ್ July 18th ಆಲ್ಸೋ. ಓಕೆ, ಎನಿವೆ ನೆಕ್ಸ್ಟ್ ಒನ್. 3 ಜನ, 3 ಬಿಗ್ ಪ್ರೊಡಕ್ಷನ್ ಹೌಸಸ್ to 1 hero, one film hero. Was it necessary? Yes. Why? Are you taking the burden of what are you taking? No, I'll tell you. 3 ಜನ ಸೇರಿದಾಗ ಪ್ರೊಡ್ಯೂಸರ್ ಬರೀ ಇಲ್ಲಿ ಫೈನಾನ್ಸರ್ಸ್ ಅಲ್ಲ. ಸೊ I'll tell you, ನಾವು 3 ಜನ ಸೇರಿ ಅಥವಾ ದೊಡ್ಡ ಪಿಕ್ಚರು, ಎಸ್ ಇಟ್ ಈಸ್ ಅ ಬಿಗ್ ಬಜೆಟ್, ಬಟ್ 3 ಜನ ಸೇರಿದಾಗ 3 ಜನದ ಐಡಿಯಾಸು, 3 ಜನದ ಥಾಟ್ಸ್ ಇರುತ್ತೆ. ಈಗ ನನಗೆ ಇರೋ ಥಾಟ್ಸು, ನನ್ನನ್ನು ಕೆಲವು ಐಡಿಯಾಸು ಸಿನಿಮಾಗೆ ಬರ್ತಿದ್ದಾಗ ವಾಟ್ ಈಸ್ ಕೊಲಾಬ್ರೇಷನ್ ಅಂದರೆ ಐಡಿಯಾಸ್ ಎಕ್ಸ್ಚೇಂಜ್ ಆಗುತ್ತೆ ತುಂಬ ಜನದ್ದು. ಈಗ ಜಯಣ್ಣ ಅವರಿಂದ, ಭೋಗಣ್ಣ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅಶ್ವಿನಿ ಮೇಡಮ್ ಅವ್ರದ್ದು ಸೆಪ್ರೇಟ್ ಇದಿರುತ್ತೆ. ನಾನು ಯೋಗಿ ವಿಲ್ ಥಿಂಕ್ ಸೆಪ್ರೇಟ್ ಅಲ್ಲ, ಡಿಫ್ರೆಂಟ್. ಬಟ್ 3 ಜನ ಸೇರಿದಾಗ ಐ ಥಿಂಕ್ ಇಟ್ ಕಮ್ಸ್ ಇನ್ ಟು ಗಿವ್ ಅ ಬೆಟರ್ ಪ್ರಾಡಕ್ಟ್, ನಾಟ್ ಜಸ್ಟ್ ಟು ಮೇಕ್ ದ ಸಿನಿಮಾ ಬರ್ಡನ್ ಕಮ್ಮಿ ಮಾಡ್ಕೊಳ್ಳೋದಂತ ಅಲ್ಲ. ಐ ಥಿಂಕ್ ಜಯಣ್ಣ ಅವರಾಗಲಿ, PRK ಆಗಲಿ ಅಥವಾ ನಾವಾಗಲಿ, ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಅವರ್ ಓನ್ ಫಿಲ್ಮ್ಸ್. ದಟ್ಸ್ ವೈ ಐ ಸೆಡ್ ಇಟ್ಸ್ ನಾಟ್ ಮಾನಿಟರಿ, ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್. ಆ್ಯಂಡ್ ಇವತ್ತಿನ ದಿನದಲ್ಲಿ ಕೊಲಾಬ್ರೇಷನ್ ಇಸ್ ದ ನ್ಯೂ ಫ್ಯೂಚರ್. ಈಗ ನಾನೊಬ್ಬ ನನ್ನ ಬರೀ KRG's ಸಿನಿಮಾ ಮಾಡಿದ್ರೆ ಐ ವಿಲ್ ನಾಟ್ ಗೆಟ್ ದಿ ಇನ್ಪುಟ್ಸ್ ವಾಟ್ ಜಯಣ್ಣ ಫಿಲ್ಮ್ಸ್ ಆ್ಯಂಡ್ ವಾಟ್ PRK ಕೊಡೋ ಇನ್ಪುಟ್ಸ್ ನನಗೆ ಸಿಗಲ್ಲ. ಆ್ಯಂಡ್ ದಟ್ ವಿಲ್ ಬಿ ಮೋರ್ ವ್ಯಾಲ್ಯೂಬಲ್. ಸೇಮ್ ವಿತ್ ದಿ ಅದರ್ಸ್. ಸೊ ಕೊಲಾಬ್ರೇಷನ್ ಮಾಡೋದು ಒಳ್ಳೆಯದು. ಜನ ಸೇರಲ್ಲ ಅಂತೀರ ಬೇರೆ ಕಡೆ, ಜನ ಸೇರಿದಾಗ ಯಾಕೆ ಸೇರ್ತೀರಾ ಅಂದ್ರೆ ನಾನು ಏನು ಹೇಳೋದು? Will it the same thought process for newcomers also, or the talented people? Because ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇದ್ದಾರೆ, ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಆ ಥಾಟ್ ಪ್ರೋಸೆಸ್ ನ್ಯೂಕಮರ್ಸ್ ಅಲ್ಲಿ ಸಿಗುತ್ತಾ? ನಾವು ನೆಕ್ಸ್ಟ್ ಪಿಕ್ಚರ್ KRGಲಿ ಯೋಗಿ ನಾನು ಹೊಸ ಹೀರೋನ್ ಲಾಂಚ್ ಮಾಡ್ತಾ ಇದೀವಿ. ಹಿಂದಿನ ಪಿಕ್ಚರು TVF ಬಾಂಬೆ ಕಂಪನಿ ಜೊತೆ ಮಾಡಿದಾಗಲೂ ಕೊಲಾಬ್ರೇಷನ್ನೇ ಮಾಡಿದ್ದು. ಅದನ್ನು ಇಟ್ ವಾಸ್ ಓಕೆ. ದಿಗಂತ್ ಬಿಟ್ಟರೆ ಮೋಸ್ಟ್ ಆಫ್ ದಿ ಅದರ್ ಪೀಪಲ್ ವರ್ ನ್ಯೂ. ನನಗೆ ಕತೆ ಇಂಪಾರ್ಟೆಂಟು. ಕತೆಗೆ ಯಾರು ಸೆಟ್ ಆಗ್ತಾರೆ ಎಲ್ಲರೂ ಇದಾಗುತ್ತೆ. ನ್ಯೂ ಕಮರ್ಸ್ಗೆ ನಾನು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ವಲ್ಲ, ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ವಿ ಆರ್ ಲಾಂಚಿಂಗ್ ಅಲ್ವಾ. ಅಲ್ಲ, ಬಟ್ ವೆನ್ ಯು ಸೇ ಟ್ಯಾಲೆಂಟೆಡ್, ಡು ಯು ಥಿಂಕ್ ವಿ ಆರ್ ನಾಟ್ ಟ್ಯಾಲೆಂಟೆಡ್? You are talented, you are not taking the talented and the newcomers ಮಾಡ್ತೀವಿ. ಕತೆ ಇದ್ದಾಗ ಈಗ ಫಸ್ಟ್ ನಾವು ಫಸ್ಟ್ ಪಿಕ್ಚರ್ ರೋಹಿತ್ ಮಾಡಿ ದಯವಿಟ್ಟು ಗಮನಿಸಿ. ಅದರಲ್ಲಿ ಹೊಸೊಬ್ಬರು ಅವಿನಾಶ್ ಅಲ್ವ ಅವರು, ತುಂಬ ಜನ ಹೊಸೊಬ್ಬರು ಇದ್ರು, ತುಂಬ ಜನ. ಸೊ ಸಿನಿಮಾ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಮೇಡಮ್. ಆಮೇಲೆ ನಮ್ಮಷ್ಟು ಈಸಿಯೆಸ್ಟ್ ಅಪ್ರೋಚ್ ಯಾರೂ ಇಲ್ಲ. ಒಂದೇ ಬಿಲ್ಡಿಂಗ್ ಮಾಡಿದ್ರೆ 3 ಪ್ರೊಡಕ್ಷನ್ ಹೌಸ್ ಇರುತ್ತೆ, 3 ಡಿಫ್ರೆಂಟ್ ಪ್ರೊಡ್ಯೂಸರ್ಸ್ ಇರ್ತಾರೆ. ಹೊಸ ಡೈರೆಕ್ಟರ್ ಆಗಲಿ, ಹೊಸ ಆ್ಯಕ್ಟರ್, ತುಂಬ ಜನ ಬಂದು ಹೋಗಿದ್ದಾರೆ. ತುಂಬ ಮುಂದೆ ಮಾಡಬೇಕು ಜೊತೆಗೆ ಅಂತಲೂ ಅಂದ್ಕೊಂಡಿದ್ದೀವಿ. ಬರೀ ನೋನ್ ಆ್ಯಕ್ಟರ್ ಅಂದರೆ ಇವನ್ ಯುವ ಇಸ್ ಆಲ್ಸೋ ನ್ಯೂ ಕಮರ್. ಓಕೆ, ಬಟ್ ಈ ಕಮ್ಸ್ ಫ್ರಮ್ ಅ ಲಿಗಸಿ ಫ್ಯಾಮಿಲಿ. ಒಂದು ಲಿಗಸಿ ಇರೋ ಫ್ಯಾಮಿಲಿಯಿಂದ ಬಂದಿದ್ರು ಅವರು ನ್ಯೂ ಕಮರ್ ತಾನೆ. ನ್ಯೂ ಕಮರ್ ಅಂದರೆ ನಿಮ್ಮ ಅರ್ಥದಲ್ಲಿ ಏನು ಅಂತ ನಂಗೆ ಅರ್ಥ ಆಗಲಿಲ್ಲ. No, he has got a privilege. That was my next question. He is privileged. ಹೌದು, but new talents ಪ್ರಿವಿಲೇಜ್ ಆದ್ರೂ ಸರ್, ಪ್ರಿವಿಲೇಜ್ಡ್ ಆದ್ರೂ he has to prove ಅಲ್ವಾ. he has done his hard work. he cannot simply ಬಂದು ಕ್ಯಾಮರಾ ಮುಂದೆ ನಿಂತ್ಕೊಂಡ್ರೆ ಸಿನಿಮಾ ಆಗಲ್ವಲ್ಲ. But he has your backup. 3 production houses, 3 big production houses backup is not an easy thing for him. Like, yeah, he's lucky. We are lucky to get him. He's lucky. The entire team. Even other newcomers, we want him to get lucky to have 3 production houses. ನಾವು ರೆಡಿ. ನೀವು ನೆನಪಿದ್ರೆ PRK ಮತ್ತು KRG ಫಸ್ಟ್ ಮಾಡ್ಬೇಕಾಗಿದ್ದು ಕವಲುದಾರಿ, ರಿಷಿ ಹೊಸೊಬ್ಬ ಅವಾಗ ಮಾಡ್ಬೇಕಾಗಿತ್ತು. ಕಾರಣಾಂತರಗಳಿಂದ ನಾನು ನಮ್ಮ ಬಾಸ್ ಅಪ್ಪು ಸರ್ ಜೊತೆ ಮಾಡೋಕ್ಕಾಗಲಿಲ್ಲ ಅವತ್ತು. ಅಂದರೆ ಕಾರಣಾಂತರಗಳಿತ್ತು. ಬಟ್ ಆವಾಗಲೂ ಹೊಸ PRK ಮತ್ತು KRG ಅವತ್ತು ಸೇರಿದ್ದು ಹೊಸೊಬ್ರಿಗೆ ತಾನೆ. ಈಗ ನೀವು ನ್ಯೂ ಕಮರ್ಸ್ ಅಂತ ಇದ್ದೀರಲ್ವಾ, ಜೈನ ಸಿನಿಮಾ ಫಿಲ್ಮ್ಸ್ ಆಗಲಿ, KRG ಆಗಲಿ, ಎಷ್ಟು ಹೊಸೊಬ್ರದ್ದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅದರಲ್ಲಿ ಎಷ್ಟು ನಾವು ಗೆಲ್ದಿದ್ದು, ಆಮೇಲೆ ಗಳಿಸೂ ಇದ್ದೀವಿ, ಕಳೆದೂ ಇದ್ದೀವಿ. ರೀಸೆಂಟಾಗಿ ಪಪ್ಪಿ ಯಾರೂ ಇಲ್ಲ. ಆ ಪಪ್ಪಿಲಿ ಮಾಡಿರೋ ಸಣ್ಣ ಹುಡುಗ, ಅವ್ನು ಫಸ್ಟ್ ಟೈಮ್ ಸಿನಿಮಾ ಥಿಯೇಟ್ರಿಗೆ ಹೋಗಿದ್ದೆ ಅವ್ನ ಸಿನಿಮಾಗೆ.
ಅದನ್ನು ನಾವು ಸಪೋರ್ಟ್ ಮಾಡಿದ್ದೀವಿ. ಅದನ್ನು ನಮ್ಮದೇನು, ನಾನು ಒಂದು 150 ಪಿಕ್ಚರ್ ಮಾಡಿದ್ದೀನಿ, ಅವರು ಒಂದು 400 ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅದರೆಲ್ಲ ನ್ಯೂ ಕಮರ್ಸ್ ಲೆಕ್ಕ ಹಾಕಿ ಮೇಡಮ್. ಅದರಲ್ಲಿ ಇನ್ನೂ ಕೊಟ್ಟಿಲ್ಲ ಚಾನ್ಸಸ್ಸು ಅಥವಾ ಇದು ಅಂದರೆ ನಾನು ಜಯಣ್ಣ ಎಷ್ಟು ನ್ಯೂ ಕಮರ್ಸ್ ಮಾಡಿಲ್ಲ. ನೀವು ಅವ್ರ ಹಿಸ್ಟ್ರಿ ಲೆಟ್ಸ್ ನೋಡಿ. ಟಾಕ್ ಅಬೌಟ್ ದ ಫ್ಯೂಚರ್. ವೈ ಆರ್ ವಿ ಟಾಕಿಂಗ್ ಅಬೌಟ್ ದ ಲೈಕ್ ಬ್ಯಾಕ್ ಸ್ಟೋರಿ ಬೇಡ, ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ madam. ಇವಾಗ ನೀವು ಹೇಳಿದ್ರಲ್ಲ ಗ್ಯಾರಂಟಿ ನ್ಯೂ ಕಮರ್ಸ್ ಹ್ಯಾವ್ ಅನ್ ಆಪರ್ಚುನಿಟಿ. ಸಂಪದ ಇಸ್ ಅ ನ್ಯೂ ಕಮರ್, ಸೆಕೆಂಡ್ ಫಿಲ್ಮ್ ಅವ್ರದ್ದು. ಸಂಜನಾ ಥರ್ಡ್ ಫೋರ್ತ್ ಫೋರ್ತ್ ಫಿಫ್ತ್. ಸೊ ನ್ಯೂ ಕಮರ್ ಹೊಸಬ್ರು ನೀವು ಹೇಳಿದಾಯ್ತಲ್ಲ ಇವಾಗ. ಅಷ್ಟೇ. ಇಟ್ಸ್ ಅನ್ ಹ್ಯಾಪಿ ನ್ಯೂಸ್. ಥ್ಯಾಂಕ್ ಯು. ಓಕೆ, ಯುವರಾಜ್ ಕುಮಾರ್ ಅವ್ರಿಗೆ ನಮಸ್ಕಾರ ಮ್ಯಾಮ್. ಒಂದು ಕ್ವೆಶ್ಚನ್ ಕೇಳ್ತೀನಪ್ಪ. ಐ ಟೋಲ್ಡ್ ದೆಮ್ ನೋ ಐ ಹ್ಯಾವ್ 4 ಕೇಳಿ ಬಿಡಿ, ನಮ್ಮ ತುಂಬ ಫ್ರೆಂಡ್. Okay. Do you feel privileged? You are, having 3 production houses. But what is your challenge? What is your individual contribution to the film, Andre, as an actor? ಅಫ್ಕೋರ್ಸ್ ಏನೇ ಕೆಲಸ ಮಾಡಬೇಕಂದ್ರೂ 100% ಎಫರ್ಟ್ ಹಾಕಲೇಬೇಕು. ಆ್ಯಂಡ್ ಪ್ರಿವಿಲೇಜ್ ಅನ್ನೋದಕ್ಕಿಂತ ಐ ಆಮ್ ವೆರಿ ಹ್ಯಾಪಿ ಐ ಆಮ್ ವರ್ಕಿಂಗ್ ವಿತ್ ಪೀಪಲ್ ಐ ಸೀನ್ ಸಿನ್ಸ್ ಐ ವಾಸ್ ಅ ಚೈಲ್ಡ್. ಅಂದರೆ ಚಿಕ್ಕ ವಯಸ್ಸಿಂದನೂ ನಾನು ಲೈಕ್ ಎಷ್ಟು ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ನನ್ನ ಫ್ಯಾಮಿಲಿ ಥರ. ಒಂದು ಫ್ಯಾಮಿಲಿ ಜೊತೆ ಕೆಲಸ ಮಾಡೋದು ಅಫ್ಕೋರ್ಸ್ ತುಂಬ ಖುಷಿ ಆಗೇ ಆಗುತ್ತೆ. So you are in the comfort zone. ಹೌದು. ಕಂಫರ್ಟ್ ಝೋನ್ ಓನ್ಲಿ ಪ್ರೊಡ್ಯೂಸರ್ಸ್, ಆದರೆ ಬೇರೆದೆಲ್ಲ ಅದೇನು ಮಾಡಿ. ಇಲ್ಲ ಮ್ಯಾಮ್, ಇವಾಗ Yes, sir. ಒಂದು ನಿಮಿಷ ನಾನು ಮಾತಾಡ್ತೀನಿ ಬಿಡಿ ಮ್ಯಾಮ್. ಕೆಲಸ ಅಂತ ಮಾಡಲೇಬೇಕಲ್ವಾ? ಇವಾಗ ಅವ್ರು ಹೇಳ್ದಂಗೆ ಸುಮ್ಮನೆ ಬಂದ್ಬಿಟ್ಟು ಸ್ಕ್ರೀನ್ ಮುಂದೆ ಏನೋ ಒಂದು ಮಾಡಿದ್ರೆ ಜನ ಒಪ್ತಾರ ಅಲ್ವಾ? ಎಂಡ್ ಆಫ್ ದ ಡೇ ಎಲ್ಲದನ್ನು ಜಡ್ಜ್ ಮಾಡಿ ಆನ್ಸರ್ ಕೊಡೋದೇ ಜನನ ಯಾವತ್ತೂ ಮೋಸ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತದು. ಸೊ ನಾನು ಚೆನ್ನಾಗಿ ಮಾಡಿದರೆ ನಾಳೆ ದಿನ ಅವ್ರು ನನ್ನ ಮೆರೆಸ್ತಾರೆ, ಇಲ್ಲ ಅಂದರೆ ಮಾಡಲ್ಲ ಅಷ್ಟೇ. Okay. ಕಂಫರ್ಟ್ ಝೋನ್ ಜಸ್ಟ್ ಫಿನಿಶ್ ಇಟ್ ಆಫ್ ಬೇಕು. ಈ ಸಿನಿಮಾದಲ್ಲಿ ರೋಹಿತ್ ಅವರು ಮತ್ತು ಸತ್ಯ ಸರ್ ಅವಾಗ ಹೇಳ್ದಂಗೆ ಲೊಕೇಶನ್ಸ್ 75 ದಿನ ಒಂದು 65 ಲೊಕೇಶನ್ ಮಾಡಿದ್ವಿ. ಡಂಪ್ ಯಾರ್ಡಲ್ಲಿ 4 ದಿನ ಮಾಡಿದ್ವಿ. ಕಂಫರ್ಟ್ ಝೋನಲ್ಲಿ ಇರೋರು ಡಂಪ್ ಯಾರ್ಡಲ್ಲಿ ಇರೋಕೆ 4 ಡೇಸ್ ಇವರೆಲ್ಲರೂ ಶೂಟಿಂಗ್ ಮಾಡಿದ್ದಾರೆ. ಕಂಫರ್ಟ್ ಝೋನ್ ಅಲ್ಲ. ಕಂಫರ್ಟ್ ಝೋನ್ ಅಂದರೆ ಒಂದು ಮೇ ಬಿ ಪ್ರೊಡ್ಯೂಸರ್ಸ್ ಜೊತೆ ಒಂದು ಹೊಂದಾಣಿಕೆ ಅದಿ ಅಲ್ಲಲ್ಲ ಹೇಳ್ತೇನೆ. ಕಂಫರ್ಟ್ ಝೋನ್ ಬಂದಾಗ ಆ ಅರ್ಥ ತಪ್ಪಾಗಬಾರ್ದು. ಸಿನಿಮಾಗೆ ಅವ್ರು ಹಾಕಿರೋದು ಎಫರ್ಟ್ ಆಗಲಿ, ನಾವು ಇಲ್ಲಿ ಕುತ್ಕೊಂಡು ದುಡ್ಡು ಹಾಕಿರ್ಬೋದು, ನಮಗೇನು ಸಿನಿಮಾ ನೋಡಿದಾಗ ಇದು ಬೇಕಾ ಅದು ಬೇಡ ಅನ್ಬೋದು. ಬಟ್ ದಿ ಎಫರ್ಟ್ ಅವ್ರದ್ದು ಎಂಟೈರ್ ಟೀಮ್, ಡೈರೆಕ್ಟರ್ ಆಗಲಿ, DOP ಆಗಿರಲಿ, ಹೀರೋ ಆ್ಯಕ್ಟರ್ಸ್, ಡಂಪ್ ಯಾರ್ಡ್ ಆಗಿರಲಿ, ಲೊಕೇಶನ್ಸ್ ಶೂಟ್ ಮಾಡಿರೋ ನೀವು ಸಿನಿಮಾ ನೋಡಿದಾಗ ನೀವು ಲೊಕೇಶನ್ಸ್ ನೋಡಿದಾಗ That is not a ಗೊತ್ತಾಗುತ್ತೆ. comfort zone. That is his acting responsibility. Right. It is not. No, I'm not saying it's a I'm comfort talking about zone. comfort zone in the sense for an actor. ಅವ್ರಿಗೆ ಇವತ್ತು ಆಕ್ಟರ್ಸ್ ಬಂದು ಮೇಡಮ್ ನಮ್ಮ ಸಿನಿಮಾ ಈಗ ಆಗ್ತಾ ಇದೆ, ಈಗ ಅವರು ಇಳಿದಿದ್ದಾರೆ. ಬಟ್ ಹಿ ಹ್ಯಾಸ್ ದ ಪ್ರೊಡ್ಯೂಸರ್ಸ್ who can give him that. He doesn't have to think too much. He knows release date ಆರಾಮಾಗಿ ಆಗುತ್ತೆ, ರಿಲೀಸ್ ಆರಾಮಾಗಿ ಆಗುತ್ತೆ ಅಂತ. ದಟ್ ಪಾರ್ಟ್ ಐ ಆಮ್ ಸೇಯಿಂಗ್. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್. ಹಿ ಈಸ್ ಇನ್ ದ ಕಂಫರ್ಟ್ ಝೋನ್ ಅಂತ. ಓಕೆ ಬಿಡಿ, ಆಯಿತು. ಓಕೆ, ನೆಕ್ಸ್ಟ್ ಟೈಮ್ ಕಾರ್ತಿ ಸರ್, ತುಂಬ ಒಳ್ಳೆ ಬೆಳವಣಿಗೆ ಅನಿಸುತ್ತೆ ಸರ್, ತುಂಬ ಒಳ್ಳೆ ಬೆಳವಣಿಗೆ ಅನಿಸುತ್ತೆ. ಯಾಕಂದರೆ ಒಂದು ಸಿನಿಮಾ ರಿಲೀಸ್ ಆಗೋ ತನಕ 3 ವರ್ಷ 4 ವರ್ಷ ತಗೋತದೆ. ಅಂಥ ಒಂದು ಸಂದರ್ಭದಲ್ಲಿ 9 ತಿಂಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿ ಅಂದರೆ ರಿಲೀಸ್ ತಂದಿದ್ದೀರಾ. ಸೊ ಈ ಥರದ್ದೇ ನೆಕ್ಸ್ಟ್ ಬರ್ತಿರೋಂಥ ಪ್ರಾಜೆಕ್ಟ್ಗಳು ಅದೇ ಥರ ಒಂದು ಮಾದರಿ ಇಟ್ಕೊಂಡಿದ್ದೀರಾ ಅಂತ, ಇದೇ ಥರ ಮಾಡೆಲಲ್ಲಿ ಮಾಡಬೇಕು. ಎಲ್ಲ ಸಿನಿಮಾಗೂ ಹಂಗೆ ಅಂದ್ಕೊಂಡಿರೋದು ಸರ್. ನೀವು ನೋಡಿ ರೋಹಿತ್ ಅವ್ರು ಹೇಳ್ದಂಗೆ ಪ್ಲ್ಯಾನ್ ಮಾಡಿದ್ದು ಆಲ್ಮೋಸ್ಟ್ June 6th ಅಂತಲೇ ಶೂಟ್ ಟೈಮು ಆಲ್ಮೋಸ್ಟ್ ಅಲ್ಲೇ ಇಲ್ಲಿಗೆ ಆಯಿತು. ಬಟ್ ತುಂಬ ಒಂದು ಸಿನಿಮಾಗೆ ತುಂಬ ಜನ ಕೈ ಜೋಡಿಸ್ಬೇಕು. ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗುತ್ತೆ. ಬಟ್ ನೀವು ನೋಡ್ದಂಗೆ ನಾರ್ಮಲಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಾವುಗಳು ಮಾಡಿದ್ದೀವಿ. ಮುಂಚೆನೂ ತುಂಬ ಜನ ಮಾಡಿದ್ವಿ. 6 ಮಂತ್ಸ್ ಮುಂದೆ ಹೋಗಿದ್ದಾರೆ, 1 ವರ್ಷ ಮುಂದೆ ಹೋಗಿ. ನಾವು ಹೋಗಿದ್ದೆ ಕೇವಲ 1 ತಿಂಗಳು. ಆ 1 ತಿಂಗಳು ಬಿಕಾಸ್ ಆಫ್ ವರ್ಕ್ ಇಸ್ ಆಲ್ಮೋಸ್ಟ್ ಕಂಪ್ಲೀಟ್. ಲಾಸ್ಟ್ ಫೈನಲ್ ಸ್ಟೇಜಸ್ ಆಫ್ ರೆಕಾರ್ಡಿಂಗ್ ಅದು ಇದು ನಡೀತಿದೆ. ಬಟ್ ಎಸ್, ಎಲ್ಲ ಸಿನಿಮಾಗೂ ಇದೇ ಅಳವಡಿಸ್ಕೋಬೇಕು. ಅವ್ರು ಹೇಳ್ದಂಗೆ ನಾವಲ್ಲ. ಐ ಥಿಂಕ್ ಇಂಡಸ್ಟ್ರಿ ಇವತ್ತು ಆಚೆ ಕಡೆ ಜನ ಏನು ಮಾತಾಡ್ತಿರೋದು, ಈ ವರ್ಷ ಬಂದಿಲ್ಲ, ಅದು ಫಾಸ್ಟಾಗಿ ಸಿನಿಮಾ ಮಾಡಿ ಫಾಸ್ಟಾಗಿ ಮಾಡಿ. ಐ ಥಿಂಕ್ ವಿ ಶುಡ್ ಆ ಥಾಟ್ ಬಂದಾಗ ಇಮಿಡಿಯೇಟ್ಲಿ ಮುಗಿಸಿ, ಆ ಸಿನಿಮಾ ಮುಗಿಸಿ ಏನು ಅಂದ್ಕೊಂಡಿರ್ತೀರೋ ಮುಗಿಸಿದ್ರೆ ವಿಲ್ ಆಲ್ಸೋ ಸಿ ಅ ಲಾಟ್ ಆಫ್ ಸಕ್ಸಸಸ್ ಹಿಯರ್. ಸರ್, ಡಿಸ್ಟ್ರಿಬ್ಯೂಟರ್ ಕೂಡ ಆಗಿರೋದ್ರಿಂದ ಸೊ ಈ ಥಿಯೇಟರ್ ಕಲ್ಚರ್ ಅನ್ನೋದು ತುಂಬ ಕಮ್ಮಿ ಆಗ್ತಿದೆ ಕನ್ನಡದಲ್ಲಿ ಅಂತ ಅನಿಸ್ತಾ ಇದೆ ಸರ್. ಇಲ್ವಲ್ಲ ಸರ್? ಇಲ್ಲ, ಪಿಕ್ಚರ್ ಚೆನ್ನಾಗಿ ಕೊಟ್ಟರೆ ಈಗ ಚೂಮಂತರ್ ಈ ವರ್ಷ ಚೆನ್ನಾಗಾಯಿತು. ರೀಸೆಂಟಾಗಿ ಮಾದೇವ ಚೆನ್ನಾಗಾಗಿದೆ. ಚೆನ್ನಾಗಿ ಬಂದರು ತಾನೆ. ಥಿಯೇಟ್ರಿಗೆ ಬಂದು ನೋಡಿದ್ದು, ಅವ್ರೇನು ಮನೇಲಿ ನೋಡಿಲ್ಲ. ನಾನಂತಿರೋದು ವಿ ಶುಡ್ ಡೆಲಿವರ್. ಅವ್ರಿಗೇನು ಇಷ್ಟ ಆಗೋದು ನನಗೆ ಗೊತ್ತಿಲ್ಲ, ಬಟ್ ವಿ ಶುಡ್ ಡೆಲಿವರ್. ಹಾಗಂತ ಬಂದಿಲ್ದಿರೋದು ಕೆಟ್ಟ ಪಿಕ್ಚರ್ ಅಂತ ಹೇಳ್ತಿಲ್ಲ. ನಾಳೆ ದಯವಿಟ್ಟು ಯಾರು ಅದನ್ನು ಕ್ಲಿಕ್ ಬೈಟ್ ಯೂಟ್ಯೂಬ್ ಹಂಗಾಗಿ ಹೇಳ್ಬಿಡಿ. ನಾನು ಹೇಳಿದ್ದು ಪಿಕ್ಚರ್ ಚೆನ್ನಾಗಿ ಜನಕ್ಕೆ ಒಪ್ಪಿದ್ರೆ ಬಂದೇ ಬರ್ತಾರೆ ಥಿಯೇಟ್ರಿಗೆ ಅಂತ ನಾನು ಹೇಳ್ತಿರೋದು. ಬಂದಿದ್ದು ಮಾದೇವ ನೋಡ್ತಾ ಇದ್ದೀರೋ ಜನ ಚೆನ್ನಾಗಾಗಿದೆ. ವಿನೋದ್ ಸರ್ಗೆ ಚೆನ್ನಾಗಾಗಿದೆ ಪಿಕ್ಚರ್. ಎಂಟೈರ್ ಪ್ರೊಡಕ್ಷನ್ ಚೆನ್ನಾಗಾಗಿದೆ. ಚೂಮಂತರ್ ವಾಸ್ ತುಂಬ ಚೆನ್ನಾಗಾಯಿತು. ಇಲ್ಲೇ ನಮ್ಮ ತರುಣ್ ಸರ್ಗೆ ಆಯಿತು, ಶರಣ್ ಸರ್ಗೂ ಆಯಿತು. ಇದು ಆಗಿದೆ ಸರ್. ಬರ್ತದೆ, ಚೆನ್ನಾಗಿ ಪಿಕ್ಚರ್ ಕೊಡ್ಬೇಕು. ನಾವು ಫಾಸ್ಟಾಗಿ ಮಾಡಬೇಕು.
ಲಾಸ್ಟ್ ಟೈಮ್ ಥರನೇ ಸೆಕೆಂಡ್ ಹಾಫಲ್ಲಿ ಈ ಸತಿ ತುಂಬ ಪಿಕ್ಚರ್ ಇದೆ. ನಾವೇ ಪ್ರಾಬಬ್ಲಿ ಫಸ್ಟ್ ಪಿಕ್ಚರ್ ಅನಿಸುತ್ತೆ. ಒಂದು ಇದು KD ಇದೆ, 45 ಇದೆ, ಡೆವಲ್ ಇದೆ, ತುಂಬ ಪಿಕ್ಚರ್ ಇದೆ ಸರ್. ಯುವ ಸರ್, ನಿಮಗೆ ಸೊ ಇಲ್ಲಿ ತನಕ ನಿಮ್ಮ ಪಾತ್ರದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಸೊ ಇದು ಟೀಸರ್ ಲಾಸ್ಟಲ್ಲಿ ಒಂದು ಬರುತ್ತೆ, ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸಿ ಪರಿಸರ ಸಂರಕ್ಷಿಸಿ ಅಂತ. ಸೊ ನಿಮ್ಮ ಪಾತ್ರವನ್ನು ಆ ಥೀಮ್ ಅದ್ರ ಮೇಲೆ ಹೋಗುತ್ತ ರೂಪಕನ ಅಂದರೆ ಇಡೀ ಅಂದರೆ ಸಮಾಜದಲ್ಲಿರುವಂಥ ಕೆಟ್ಟತನನ ತೊಡೆದಾಕೋಕೆ ಬಂದಿರುವಂಥ ಪಾತ್ರನ ಮುತ್ತು ಅಂತ. ಅಂದರೆ ಮುತ್ತು ಕ್ಯಾರೆಕ್ಟರ್ದು ಒಂದು ಜರ್ನಿ ಇರುತ್ತೆ. ಫಸ್ಟೇ ಅವ್ರು ಹೇಳ್ದಂಗೆ ಇನ್ನೋಸೆನ್ಸ್ ಅಂದರೆ ಒಂದು ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾನೆ. ಈ ಥರ ತುಂಬ ಜನ ಇದ್ದಾರೆ ಇವತ್ತು ಬೆಂಗಳೂರಿಗೆ ಬಂದು ಒಂದು ಆಸೆ ಇಟ್ಕೊಂಡು ಬರ್ತಾರೆ, ಏನೋ ಒಂದು ಜೀವನ ಮಾಡಬೇಕು ಅಂತ. ಬಟ್ ಕಾರಣಾಂತರದಿಂದ ಸುಮಾರು ಸನ್ನಿವೇಶಗಳು ಆ ಕ್ಯಾರೆಕ್ಟರ್ನ ಬದಲಾಯಿಸುತ್ತೆ. ಅದಕ್ಕೆ ಟೀಸರ್ ಶುರುನಲ್ಲಿ ನಾವು ಹೇಳಿದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ಮಗುನೂ ಇರುತ್ತೆ, ಮೃಗನೂ ಇರುತ್ತೆ ಅಂತ. ಆದಷ್ಟು ಆ ಮಗುನ ಕಾಪಾಡ್ಕೊಬೇಕು ಅಂತ. ಅಕಸ್ಮಾತ್ ಆ ಮೃಗ ಅನ್ನೋದು ಆಚೆ ಬಂದರೆ ಏನಾಗುತ್ತೆ ಅನ್ನೋ ಕೆಲವು ವಿಷಯನ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ. ಫಸ್ಟ್ ಸಿನಿಮಾ ಬಂದಾಗ ನೋಡಿದಾಗ, ಯುವ ಸಿನಿಮಾ ನೋಡಿದಾಗ ನಿಮ್ಮಲ್ಲಿ ಇಂಪ್ರೂವೈಸೇಷನ್ ಬೇಕು ಅನ್ನೋ ಥರದ್ದೆಲ್ಲ ಮಾತುಗಳು ಬಂತು, ಆ್ಯಕ್ಟಿಂಗ್ ಎಲ್ಲ ಆಗಿರೋದು. ಇದರಲ್ಲಿ ಹೇಗೆ ಕವರ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಮಾಡಿದ್ದೀವಿ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ನೀವು ಹೇಳಿದ್ರೆ ಮತ್ತೆ ತಿತ್ಕೋತೀನಿ ಅಷ್ಟೇ. ರೋಹಿತ್ ಸರ್, ಇಲ್ಲಿ ಎಕ್ಕ ಅಂದರೆ ಏನು ಅಂದರೆ ಪುನೀತ್ ಸರ್ ಅವ್ರದ್ದು ಒಂದು ಪ್ರೀವಿಯಸ್ ಅಂದರೆ ಚಾಕಿ ಸಿನಿಮಾದಲ್ಲಿ ಆ ಟೈಟ್ಲ್ ಇತ್ತು, ಅದಕ್ಕೋಸ್ಕರನ ಈ ಎಕ್ಕ ಅಂತ ಟೈಟ್ಲ್ ಇದು ಮಾಡೋ ನಿಮ್ಮ ಕತೆಗೆ ಎಷ್ಟು ಆಪ್ಟ್ ಆಗಿದೆ? ಈಗ ನಿಮ್ಮ ಲೈಫಲ್ಲಿ ನೀವೇ ಎಕ್ಕ, ನನ್ನ ಪ್ರಕಾರ ನನ್ನ ಲೈಫಲ್ಲಿ ನಾನು ಎಕ್ಕ. ಮೀನ್ಸ್ ಅಂದರೆ ಯು ಆರ್ ದಿ ಕಿಂಗ್, ಯು ಆರ್ ಅಬೌವ್ ದ ಕಿಂಗ್. ನಿಮ್ಮ ಲೈಫನ್ನು ನೀವು ರೂಲ್ ಮಾಡ್ಕೊಂಡು ಹೋಗ್ತಿರ್ತೀರ. ಈ ಸಿನಿಮಾದಲ್ಲಿ ಕಥೆಯ ನಿರೂಪಣೆ ಪ್ಲಸ್ ಕಥೆಯನ್ನು ರೌಂಡ್ ಆಫ್ ಮಾಡೋದು ಈ ಎಕ್ಕನೇ. ದಟ್ ಈಸ್ ಆರ್ ಹೀರೋ. ಈ ಹೀರೋ ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡ್ತಿರ್ತಾನೆ. ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ನಾನು ಹಿಂಗೆ ಇರಬೇಕಿತ್ತಲ್ವ ಅನ್ನೋ ಮಟ್ಟಕ್ಕೆ ನಾವು ಪಾತ್ರನ ಒಂದು ಡಿಸೈನ್ ಮಾಡಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಅವ್ನು ಎಕ್ಕ ಬಿದ್ರೇನೆ ಅಲ್ವಾ, ಅಂದರೆ ಹೀ ಈಸ್ ಎ ವಿನ್ನರ್, ಹೀ ವಿನ್ಸಸ್. ಈ ಅವನ ರೇಸನ್ನ ಓಡ್ತಾ ಇರಬೇಕಾದ್ರೆ ಮುಂದೆ ಅವ್ರು ಗೆಲ್ಸಿದ್ರೆ ನಾವು ಗೆದ್ದಂಗೆ. ಇವಾಗ ಆ ಎಕ್ಕ ಇಲ್ಲಿ ಕಾಣಿಸ್ತಾನೆ. ಸೊ ಇವಾಗ ನಾನು ಅದನ್ನೇ, ನನ್ನ ಲೈಫಲ್ಲಿ ನಾನು ಹೀರೋ, ನಿಮ್ಮ ಲೈಫಲ್ಲಿ ನೀವು ಹೀರೋ, ಎಕ್ಕಗಳು ನಾವುಗಳು. ಅದೇ ಥರ ಇದರಲ್ಲಿ ಅವನ ಎಕ್ಕ ಅಷ್ಟೇ. ಡೈರೆಕ್ಟ್ರೆ, ಇಲ್ಲಿ ಒಂದು ಕಡೆ ಸಾಂಗಲ್ಲಿ ಎಕ್ಕ ಬಳಸಿದ್ದೀರಾ, ಇಲ್ಲಿ ಪುನೀತ್ ರಾಜ್ಕುಮಾರ್ ಎಕ್ಕದಲ್ಲಿ ಇದೇ ಸೇಮ್ ವಿಜುವಲ್ ಇಟ್ಕೊಂಡು ಕಿವಿಲಿ ಅದೇ ಗೆಟಪ್ ಕಾಣಿಸ್ತಾ ಇದೆ. ಏನಾರು ಸ್ವಲ್ಪ ಆ ನೆನಪನ್ನು ಏನಾರು ಮರ್ಕಳ್ಸಕ್ಕೆ ಇಲ್ಲ ಸರ್, ಏನಿರ್ಬೋದು ಅದು? ಇಲ್ಲ ಸರ್, ಅಂದರೆ ಏನು ರಿಸೆಂಬ್ಲೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ. ನಾವು ಏನು ರಿಸೆಂಬ್ಲೆನ್ಸ್ ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ಅಪ್ಪು ಸರ್ನ ನಾವು ಇಲ್ಲಿ ಯಾವ ಒಂದು ಫ್ರೇಮಲ್ಲೂ ನೆನಪಿಸುವಂಥ ಯಾವ ಇದನ್ನು ಮಾಡಿಲ್ಲ. ಸಾಂಗರು ಎಕ್ಕ ಅಂತಲೇ ಬರುತ್ತೆ ಇಲ್ಲಿ. ಅಂದರ್ಬಾರ್ ಅಂತ ಅಂದರ್ ಭಾರತ್ ನಾವು ಏನೇನು ಮಾಡ್ತಿದ್ದೀವಿ ಅಂದರೆ ಅದು ಓಕೆ. ಬಟ್ ಇಫ್ ಯು ಆರ್ ರೆಫರಿಂಗ್ ಟು ಪುನೀತ್ ಸರ್ ನಾವೇನೋ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ನಾವು ಸೂರಿ ಸರ್ದು ಅಂತ ಯಾಕೆ ಹೇಳ್ತಾ ಇಲ್ಲ, ಅಥವಾ ಹರಿ ಇಲ್ಲ, ಯುವ ಇರೋದ್ರಿಂದ ಪುನೀತ್ ಕೇಳ್ತೀವಿ ನೆಕ್ಸ್ಟ್ ಸೂರಿ ಸರ್ ಇದರಲ್ಲಿ ಇಟ್ಕೊಂಡು ಲಾಸ್ಟ್ ಫೈಟಿಂಗಲ್ಲೂ ಒಂದು ಸೀನ್ ಬರುತ್ತೆ ಅದೇ ಥರನೇ. ಅದಕ್ಕೆ ಅದೇ ಇಲ್ಲ, ಅದು ನೀವು ಕಥೆಯಲ್ಲಿ ಆ್ಯಕ್ಚುಲಿ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಆ ವಿಷಯನೇ ಇಂಪಾರ್ಟೆಂಟ್ ಇದೆ. ಅವ್ರ ಗೆಟಪಲ್ಲಿ ಏನಕ್ಕೆ ಬರ್ತಾರೆ ಅನ್ನೋದನ್ನೇ ಇಂಪಾರ್ಟೆಂಟ್ ಇದೆ. ರೋಹಿತ್, ಈ ಲೆಗಸಿ ರೆಫರೆನ್ಸಸ್ ಇರುತ್ತಾ? ಇಲ್ಲ, ಇದ್ರೂ ಎಷ್ಟು ಮಟ್ಟಿಗೆ ಇರಲ್ಲ. ನೋ ರೆಫರೆನ್ಸಸ್. ಗುಡ್. ಸುನೀತ್, ARK ಅವ್ರದ್ದು ಆಡಿಯೋ ಇತ್ತು, ಬಟ್ ಬಿಸ್ನೆಸ್ ವೈಸ್ ನಾವು ಆಚೆ ಕಡೆ ಆನಂದ್ ಶ್ಯಾಮ್ ಸರ್ ಒಳ್ಳೆ ಪ್ರೈಸ್ ಕೊಟ್ಟರು. ಆ್ಯಂಡ್ ಬಿಸ್ನೆಸ್ ವೈಸ್ ನಾವು ಕೊಟ್ಟಿದ್ದೀವಿ ಅಷ್ಟೇ. ನಾವು ಈಗ ಏನೇ ಎಂಡ್ ಆಫ್ ದಿ ಡೇ ನಾವು ಏನೇ ಎಲ್ಲ ಸೇರ್ಕೊಂಡು ಮಾಡಿದ್ರು ಒಂದು ವ್ಯಾಪಾರ ಪ್ರಾಫಿಟ್ಗೆ ಮಾಡ್ತಿರ್ತಾನೆ. ಅದನ್ನು ತುಂಬ ದೊಡ್ಡ ಪ್ರೈಸ್ ಕೊಟ್ಟಿರೋದು, ಅದಕ್ಕೆ ನಾವು ಅವ್ರಿಗೆ ಕೊಟ್ಟಿದ್ದು. ಆ್ಯಂಡ್ ಅದನ್ನು ಅವರು ಕೊಟ್ಟಿದ್ದು ಸಿನಿಮಾ ಸ್ಟಾರ್ಟಿಂಗಲ್ಲಿ. ಇನ್ಫ್ಯಾಕ್ಟ್ ಪೂಜೆ ಆಗಿದ್ದು ನೆಕ್ಸ್ಟ್ ಡೇನೇ ಅದದ್ದು ಇದಾಗಿದ್ದು ಡೀಲ್ ಆಗಿದ್ದು, ಬಿಸ್ನೆಸ್ ಡೀಲ್ ಆಗಿದ್ದು. ಹೀಗೆ ಈ ಪಿಕ್ಚರಲ್ಲಿ ಕಾಂಬಿನೇಷನ್ ಆಗಲಿ, ರೋಹಿತ್ ಅವರಾಗಲಿ, ಯುವ ಅವರಾಗಲಿ, ಚರಣ್, ಎವ್ರಿ ಒನ್ ಕಾಂಬಿನೇಷನ್ ಮೇಲೆ ಕೊಟ್ಟಿರೋ ಅವರು ಒಂದು ನಂಬಿಕೆ ಹಾಕಿ ಅವರು ಒಂದು ಬೆಟ್ ಮಾಡಿದ್ದಾರೆ. ಆಮೇಲೆ ಅವರು ಎಕ್ಕನೆ ತೆಗೆದ್ರು. 2 ಸಾಂಗ್ ನೀವೇ ನೋಡಿದ್ದೀರಾ, ಎಕ್ಕನೆ ತೆಗೆದ್ರು ಅವರು. ಎಸ್ ಸರ್, ಆಗಿದೆ ಸರ್. ಅದಕ್ಕೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀವಿ 3 ಜನ ಜೊತೆ. ಅದೇ ಅಲ್ವ ಸರ್ ಅದಕ್ಕೆ ಆನ್ಸರ್. ವರ್ಕೌಟ್ ಆಗಿದ್ದಕ್ಕೆ ತಾನೇ 2ನೇ ಪಿಕ್ಚರ್ ಜೊತೆಗೆ ಮಾಡ್ತಿರುತ್ತೆ ಸರ್. ಓವರ್ ಆಲ್ ನೋಡಿದ್ರೆ 100% ಬಿಸ್ನೆಸ್ಸು ಮೊದಲು ಥರ ಇಲ್ಲ, ಅಂದರೆ ಗ್ಯಾರಂಟಿ ಮೊದಲು ಥರ ಇಲ್ಲ. ಬಟ್ ಅದಕ್ಕೆ ಯಾವುದು ಸಿನಿಮಾದು ಅಥವಾ ಕಾರಣ ಅಂತ ಅಲ್ಲ. ಐ ಥಿಂಕ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ.
ನಾರ್ಮಲಿ ನೀವು ಎಲ್ಲೇ ಯಾವುದೇ ಬೇರೆ ಇಂಡಸ್ಟ್ರಿ ನೋಡಿದ್ರು ಮಾರ್ಕೆಟ್ ಡೌನ್ ಆದಾಗ ಒಂಚೂರು ಇದಾಗುತ್ತೆ. ಬಟ್ ಐ ಥಿಂಕ್ ಚೆನ್ನಾಗಿರೋದು ಪಿಕ್ಚರ್ ತೊಗೊಂಡಿದ್ದಾರೆ ಸರ್. ಪಿಕ್ಚರ್ ಕಲೆಕ್ಷನ್ ಥಿಯೇಟ್ರು ಬಂದಿದೆ. ಇಲ್ಲ ಆ ಥರ ಏನಿಲ್ಲ. ಆಮೇಲೆ ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಈಗ ಕೆಲವು ಸಿನಿಮಾ ಆಗ್ತಿದೆ ಸರ್. ಆಗ್ತಿಲ್ಲ ಅನ್ನೋಕ್ಕೆ ಕಾರಣ ಅಂತಂದಿಲ್ಲ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅವರು ಬಂದು. ಯಾಕಂದರೆ ಎಲ್ಲರಿಗೂ ನೀಡಿದೆ. ಈಗ ಚಾನಲ್ ಆಗಲಿ ಅಥವಾ ಡಿಜಿಟಲ್ ಹಳೆ ಪಿಕ್ಚರ್ ಎಷ್ಟು ವರ್ಷ ಇದು ಮಾಡೋಕ್ಕಾಗಲ್ಲ. ಒಳ್ಳೆ ಪಿಕ್ಚರ್ ಕೊಟ್ಟರೆ ಎಲ್ಲರಿಗೂ ವ್ಯಾಪಾರ ಮಾಡೋದು ಯಾಕೆ ಸರ್, ದುಡ್ಡು ಮಾಡ್ಕೊಳ್ಳೋಕ್ಕಿಲ್ಲ ಸರ್. ಅವ್ರು ತೊಗೊಂಡಾಗ ಅವ್ರಿಗೆ ಇದಾಗ್ತಿದ್ರೆ ಪ್ರಾಫಿಟ್ ಆಗ್ತಿದ್ರೆ ಇನ್ನೊಂದು ಬಂದು ಪಿಕ್ಚರ್ ತೊಗೋತಾರೆ. ಆ್ಯಂಡ್ 100% ನೀವು ಹೇಳ್ದಂಗೆ ನಾವು ಈ 3 ಜನದ್ದು ಸೇರಿ ಆಗಿದೆ ಅನ್ನೋ ಕಾರಣನೇ ನೆಕ್ಸ್ಟ್ ಪಿಕ್ಚರ್ ಮಾಡ್ತಿರೋದ್ರ ಜೊತೆ. ಹೌದು, ಫಸ್ಟ್ ಟೈಮ್ ಅವರು ಅಂದರೆ ಅವ್ರದ್ದು ಫಿಲ್ಮೋಗ್ರಫಿ ನೋಡ್ರಿ PRKದಲ್ಲಿ ತುಂಬ ಕಂಟೆಂಟ್ ಬೇಸ್ ಮಾಡಿದ್ದಾರೆ. ಆಮೇಲೆ ಅಪ್ಪು ಸರ್ ಅವಾಗಿಂದನೂ ಈಸ್ ಬ್ಯಾಕ್ಡ್ ಕಂಟೆಂಟ್. ಇದರಲ್ಲೂ ಕಂಟೆಂಟ್ ಇದೆ, ಇಲ್ಲ ಅಂತಲ್ಲ, ಮೋರ್ ಕಮರ್ಷಿಯಲ್ ಕಂಟೆಂಟ್ ಇದೆ ಕಂಪೇರ್ಡ್ ಟು ಅವರ್ ಪ್ರೀವಿಯಸ್ ಫಿಲ್ಮ್ಸ್. ಬಟ್ ಎಸ್, ಎಲ್ಲದಕ್ಕೂ ಒಂದು ಮೊದಲನೇದಂತ ಇರುತ್ತಲ್ವ. ಅವ್ರು ಫಸ್ಟ್ ಟೈಮ್ ಅವರು PRKಯಿಂದ. ಬಟ್ ವಜ್ರೇಶ್ವರಿ ಮಾಡಿರೋ ಕಮರ್ಷಿಯಲ್ ಸಿನಿಮಾಸ್ ನಾವು ಯಾರೂ ಮಾಡೇ ಇಲ್ಲ. ಸೊ ಏನು ಅವ್ರಿಗೂ ಏನು ಫಸ್ಟ್ ಟೈಮ್. ಪಕ್ಕ ಬಂದ್ವಿ. ಹೇಳಿದ್ರು ಸರ್, ನಮ್ಮ ಮೇಡಮ್ಗೆ ಹೇಳಿದ್ವಲ್ಲ, ಶಾರದಾ ಮೇಡಮ್ಗೆ, ಮಳೆ ಕೆಲವು ಏನಾಯಿತು ಈಗ ಮಾರ್ಚಲ್ಲಿ ಕೆಲವು ನೀವು ಲಾಸ್ಟ್ ವೀಕ್ ಆಫ್ ಮಾರ್ಚ್, ಏಪ್ರಿಲ್ ಫಸ್ಟ್ ವೀಕಲ್ಲಿ ಮಳೆ ಬಂದಿರೋದ್ರಿಂದ ಕೆಲವು ದಿನ ಶೂಟಿಂಗ್ ಆಗಲಿಲ್ಲ. ಆವತ್ತಿನ ದಿನ ಇದ್ದಿದ್ದು ಆರ್ಟಿಸ್ಟ್ ಕಾಂಬಿನೇಷನ್ ಮತ್ತೆ ನಮಗೆ ಸಿಕ್ಕಲಿಲ್ಲ. ಅದೇ ಎಲ್ಲ ಜೊತೆಗೆ ಈಗ ಅತುಲ್ ಸರ್ ತುಂಬ ಬ್ಯುಸಿ ಇದ್ರು. ಅತುಲ್ ಕುಲಕರ್ಣಿ ಅವ್ರು ಮಾಡಿದ್ದಾರೆ ಪಿಕ್ಚರಲ್ಲಿ. ಆಮೇಲೆ ತಾರಾ ಬಳಗ ಬಗ್ಗೆ ಮಾತಾಡಬೇಕು ಇದರಲ್ಲಿ. ಅತುಲ್ ಕುಲಕರ್ಣಿ ಆಗಿರಲಿ, ಸಂಪದ, ಇಲ್ಲಿ 3 ಜನ ಇವರು ಲೀಡ್ ಬಿಟ್ಟು, ಅತುಲ್ಲು, ಆದಿತ್ಯ ಅವರು, ಜಾಲಿ ಜಾಕ್, ಸಾಧು ಕೋಕಿಲ, ಪುನೀತ್ ರುದ್ರನಾಗ್, ಡಾಕ್ಟರ್ ಸೂರಿ, ಹರಿಣಿ, ಶ್ರುತಿ ಮೇಡಮ್, ಶ್ರುತಿ ಮೇಡಮ್ ಮಾಡಿದ್ದಾರೆ. ತುಂಬ ಜನ ಆಮೇಲೆ ರಾಹುಲ್ ದೇವ್ ಶೆಟ್ಟಿ ಅಂತ, ಪೂರ್ಣಚಂದ್ರ ಮೈಸೂರು ಇದ್ದಾರೆ. ರಾಹುಲ್ ದೇವ್ ಶೆಟ್ಟಿ ಅಂದ್ಬಿಟ್ಟು ಅವರು ಜಾಣ ಮತ್ತು ಮಹಾಕ್ಷತ್ರಿಯ ಸಿನಿಮಾದಲ್ಲಿ ಮಾಡಿದರು. ತುಂಬ ವರ್ಷದ ನಂತರ ಅವರು ಮತ್ತೆ ಸಿನಿಮಾ ಮಾಡ್ತಿದ್ದಾರೆ. ತುಂಬ ಜನ ಇದ್ದಾರೆ. ತಾರಾ ಬಳಗ ತುಂಬ ದೊಡ್ಡದಾಗಿದೆ ಸರ್ ಅದರಲ್ಲಿ. ಸೊ ಆ ಡೇಟ್ಸ್ಗಳು ಮಿಸ್ ಮ್ಯಾಚ್ ಆಯಿತು ಮತ್ತೆ ಬರೋಷ್ಟಲ್ಲಿ ಒಂದು. ಇನ್ನೊಂದು ಅಗೇನ್ ನಮಗೆ ಈ ಬ್ಲೇಮ್ ಅಂತಂದರೆ ಐ ಥಿಂಕ್ ಆವಾಗ ಪ್ಲ್ಯಾನ್ ಮಾಡಿದಾಗ ಕರೆಕ್ಟಾಗಿತ್ತು ಸರ್. ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ನಾನು ಮಳೆ ನಿಲ್ಲಿಸು ಅಂದರೆ ಹಂಗೆ ನಾನು ನಿಲ್ಸೋಕೆ ಆಗ್ತಿರ್ಲಿಲ್ಲ. ನನಗೆ ಆಗ್ತಿದೆ ಸರ್. ಮಲ್ಟಿಪಲ್ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಅಲ್ಲ ಹಾಗೇನಿಲ್ಲ, ಮಾತುಕತೆ ನಡೀತಿದೆ. ಎಲ್ಲ ಚಾನಲ್ಸ್ ಜೊತೆ ಮಾತುಕತೆ ನಡೀತಿದೆ. ಒನ್ಸ್ ಫೈನಲ್ ಆದರೆ ನಾವೇ ಅನೌನ್ಸ್ ಮಾಡ್ತೀವಿ. ಆ ಥರ ನಮ್ಗೆ ಯಾರೇನು ಆ ಥರ ಹೇಳಿಲ್ಲ ಸರ್. ಐ ಡೋಂಟ್ ನೋ, ಸಿ ಏನೇನೋ ಉಟ್ಕೊಳ್ಳೋದು ಸರ್, ಆ ಥರ ಏನು ಹೇಳಿಲ್ಲ ಸರ್. ಸಡನ್ ಎದ್ದು ನಿಂತ್ಬಿಟ್ರು ಎಲ್ಲರೂ. ಓಕೆ, ಮೈಸೂರಲ್ಲಿರೋ ಡಂಪ್ಯಾರ್ಡಲ್ಲಿ ಶೂಟ್ ಮಾಡಿದ್ವಿ. ನಿಜವಾಗ್ಲೂ ಅಲ್ಲಿ ಹೋದಾಗ ಗೊತ್ತಾಯಿತು ಈ ಊರಲ್ಲಿ ಎಷ್ಟು ಕಸ ಇದೆ ಅಂತ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಫ್ಕೋರ್ಸ್ ಫೋಟೋಸ್ ನೋಡಿದ್ದೆ ಎಲ್ಲ, ಬಟ್ ಅಲ್ಲಿ ಹೋದಾಗ ಅಂದರೆ ಬೆಟ್ಟ ಥರ ಇದೆ ಫುಲ್. ನಾವೆಲ್ಲರೂ ಈ ಚಿಕ್ಕಮಗಳೂರು ಕಡೆ ಹಿಲ್ ಸ್ಟೇಷನ್ ನೋಡಿದಾಗಿದೆ, ಅದೇ ಥರ ಬೆಟ್ಟ ಆಗೋಷ್ಟು ಕಸ ಇದೆ. ಆ್ಯಂಡ್ ಅಲ್ಲಿರೋರು ತುಂಬ ಕಷ್ಟಪಡ್ತಿದ್ದಾರೆ. ನಮಗೆ ಒಂದು ಸ್ವಲ್ಪ ಹೊತ್ತಿದ್ದೇನೆ ಲೈಕ್ ಉಸಿರಾಡೋಕೆ ಕಷ್ಟ ಆಗ್ತಿತ್ತು ಅಲ್ಲೇ. ಬಟ್ ಅಲ್ಲಿರೋರು ನೋಡಿದ್ರೆ ಅವ್ರಿಗೆ ಏನು ಬೇಜಾರಿಲ್ಲದೆ ಕೆಲಸ ಮಾಡ್ತಾರೆ. ಆ್ಯಂಡ್ ಅವ್ರು ಕೇಳಿದಾಗ್ಲೂ ನಾನು ಅದೇ ಕೇಳಿದೆ, ಹೆಂಗೆ ನಿಮಗೆ ಸ್ಮೆಲ್ ಆಗಲಿ ನಿಮಗೆ ಕಷ್ಟ ಆಗಲ್ವ ಅಂತ. ಅಭ್ಯಾಸ ಆಗ್ಬಿಟ್ಟಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಗೆ ನೋಡಿ ಒಂದು ಸ್ವಲ್ಪ ಹೊತ್ತಲ್ಲಿ ಹೋದಾಗಲೂ ಒಂಚೂರು ಕೆಮ್ಮು ಬಂದಂಗೆಲ್ಲ ಆಯಿತು. ಬಟ್ ಅವ್ರು ಸೇಮ್ ಥಿಂಗ್ ಅವ್ರನ್ನ ಕೇಳಿದೆ, ಅದೇ ಹೇಳಿದ್ರು, ಅಭ್ಯಾಸ ಆಗ್ಬಿಟ್ಟಿದೆ ಸರ್, ನಡೀತಾ ಇದೆ, ಏನು ಮಾಡಲೇಬೇಕಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅಂಥ ಒಂದು ಕೆಲಸನ ಅಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಅವ್ರು ಮಾಡ್ತಿದ್ದಾರೆ. ಆ್ಯಂಡ್ ಮಾಡ್ತಿರೋದು ಯಾರು ನಮಗೋಸ್ಕರ. ಆ್ಯಂಡ್ ಅಲ್ಲಿ ನಾನು ನಿಜವಾಗ್ಲೂ ಅರ್ಥ ಆಯಿತು, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಲೈಕ್ ಲಾಸ್ಟ್ ನೀವು ಕೇಳೋದಲ್ಲ, ಹಸಿ ಕಸ ಒಣ ಕಸ ಅನ್ನೋ ಸೆಗ್ರಿಗೇಟ್ ಮಾಡೋದ್ರಿಂದ ಅವ್ರು ಮಾಡ್ತಿರೋ ಕೆಲಸ ನಿಜವಾಗ್ಲೂ ಹೆಲ್ಪ್ ಮಾಡ್ದಂಗೆ. ಯಾಕಂದರೆ ಅದನ್ನು ಮಾಡೋದು ತುಂಬ ಕಷ್ಟ.
ಆ್ಯಂಡ್ ಅದನ್ನು ಮಾಡೋದ್ರಿಂದ ಆದಷ್ಟು ನಾವು ರೀಸೈಕಲ್ ಮಾಡೋದಾಗಲಿ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರು ಈ ವಿಷಯಕ್ಕೆ ತುಂಬ ಗಮನ ಕೊಡಬೇಕು. ಕಸ ಅನ್ನೋದು ಜಾಸ್ತಿ ಆಗ್ತಾನೆ ಇದೆ ಆ್ಯಂಡ್ ಆದಷ್ಟು ವೇಸ್ಟ್ ಸೆಗ್ರಿಗೇಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ನ ನಾವು ಮಾಡಲೇಬೇಕು. ಎಲ್ಲ ಹೇಳ್ತೀನಿ. ಗೊತ್ತು, ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯಿತು ಅಂತ ನನಗೂ ಗೊತ್ತಾಯಿತು. ಅಲ್ಲಿ ತುಂಬ ಜನ ಬಂದಿದ್ರು. ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟಾಗಿ ಅವ್ರ ಕಾಲು ಏಟಾಯಿತು. ಇನ್ಫ್ಯಾಕ್ಟ್ ನನಗೆ ನಿಜವಾಗ್ಲೂ ಈ ವಿಷಯನೂ ಗೊತ್ತಿರಲಿಲ್ಲ. ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು. ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು. ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ, ನಮ್ಮ ಚಿಕ್ಕಪ್ಪನ ಫ್ಯಾನ್ಸು. ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ, ಕಾಲು ಉಳುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೇನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ. ಏನಂದರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ ಆ್ಯಂಡ್ ನಮಗೂ ಯಾರೂ ಇನ್ಫಾರ್ಮ್ ಮಾಡಲಿಲ್ಲ. ಅಲ್ಲಿ ಯಾವುದೋ ಐ ಥಿಂಕ್ TV9 ರಿಪೋರ್ಟ್ ಒಬ್ರು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಕರ್ಕೊಂಡು ಹೋದರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು. ತುಂಬ ಖುಷಿ ಆಯಿತು ಅವ್ರು ಕೇಳಿ. ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು. ನಾನು ಅವ್ರ ಹತ್ರ ಮಾತಾಡಿದೆ. ಇನ್ಫ್ಯಾಕ್ಟ್ ಅವ್ರಿಗೂ ಹೇಳಿದೆ, ನಿಜವಾಗ್ಲೂ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗಬೇಕಂತ ನಮಗೂ ಇನ್ಸ. ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ. ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು. ಬಟ್ ಗಮನ ನಿಜವಾಗ್ಲೂ ನನಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟಾಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ. ಗೊತ್ತು, ನಾನು ನೋಡಿದೆ. ಹಿಂದೆ ತಿರುಗಿ ನೋಡಲೇ ಇಲ್ಲ ಅವರು, ಹಂಗೆ ಹೋಗ್ಬಿಟ್ರು. ಆ್ಯಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ. ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು, ಏನು ಈ ಸಿನಿಮಾನ ಯಾಕೆ ನೋಡಬೇಕು, ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ. ಸರ್, ನನಗೆ ಸಿನಿಮಾ ಅಂದರೆ ಪ್ರಾಣ, ಸಿನಿಮಾ ಅಂದರೆ ನಮ್ಮ ಕಸಬು ಆ್ಯಂಡ್ ಸಿಕ್ಕಾಬಟ್ಟೆ ಪ್ರೀತಿಯಿಂದ ಮಾಡ್ತಿದ್ದೆ. ಆ್ಯಂಡ್ ಇವತ್ತು ನನಗೆ ನಿಜವಾಗ್ಲೂ ಬೇಜಾರಾಯಿತು ಅವತ್ತು ನ್ಯೂಸಲ್ಲಿ ಆ ವಿಷಯ ನೋಡಿದಾಗ. ಸಿನಿಮಾಗೆ ಯಾಕೆ ಮಾಡಬೇಕು, ಸಿನಿಮಾನ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡಿದಾಗ ಸಖತ್ ಹರ್ಟ್ ಆಯಿತು. ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವುಗಳೇ ಮಾತಾಡ್ತೀವಿ ಸಿನಿಮಾ ಜನ ಬರಬೇಕು ನೋಡಬೇಕು ಅಂತ. ಅಂಥ ಸಮಯದಲ್ಲಿ ನಾವೇ ಜನನ ಪ್ರಶ್ನೆ ಮಾಡಬೇಕಾಯ್ತರ ಸಿನಿಮಾನ ಯಾಕೆ ಮಾಡಬೇಕು ಅಂತ. ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್, ತುಂಬ ಜನ ನಾವೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದೀವಿ. ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ, ಯೂನಿಟ್ ಅವರಿಂದ ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದೀವಿ. ನನಗೆ ಬರೀ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸಿನಿಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು. ಆ್ಯಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರೂ ಒಳ್ಳೇದನ್ನ ಹೇಳಬೇಕು, ಜನರಿಗೂ ನಾವು ಒಳ್ಳೇದನ್ನ ಬಯಸಬೇಕು. ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ. ಆಮೇಲೆ ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಅವರು ಹೇಳ್ದಂಗೆ TV ಚಾನಲ್ ಯಾವುದೋ ಒಂದು ಗೊತ್ತಿಲ್ಲ, ಅದರಲ್ಲಿ ಯಾಕೆ ಸಿನಿಮಾ ನೋಡಬೇಕು ಅಂತ ಅವರು ನಾವು ಗೊತ್ತಿದ್ದು ತಪ್ಪಾಗಿಲ್ಲ. ಅಲ್ಲಿ ಕಾರಲ್ಲಿ ಡಿಕ್ಕಿ ಆಗಿಲ್ಲ, ತಳ್ಳಾಟದಲ್ಲಿ ಅವ್ರಿಗೊಂಚೂರು ಲೇಡಿ ಅವ್ರಿಗೆ ಏಟಾಗಿದೆ. ಆಮೇಲೆ ಗುರು ಅವರು ಮಾತಾಡಿದ್ರು, ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡ್ಬೇಕು ಮಾಡಿದ್ದಾರೆ. ಬಟ್ ಗೊತ್ತಿದ್ದು ತಪ್ಪಾಗಿಲ್ಲ. ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡಬೇಕು, ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಅಷ್ಟರಲ್ಲಿ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ. ಇಟ್ ವಾಸ್ ಜಸ್ಟ್ ಮೈನರ್. ಹೌದು, ಹಂಗಂದರೆ ಮೈನರ್ ಅಂದರೆ ಏಟಾಗಿರೋದು ನಿಜ. ಬಟ್ ಅದಕ್ಕೆ ಸಾರಿ ಕೇಳ್ತೀವಿ, ಬಿಕಾಸ್ ಅವ್ರು ಹೇಳ್ದಂಗೆ ಬೌನ್ಸರ್ ಕಡೆಯಿಂದ ಸಾರಿ ಕೇಳ್ತೀವಿ. ಬಟ್ ಇಂಟೆನ್ಷನಲ್ ಆಗಿರೋದಲ್ಲ ಸರ್. ಒಂದು ಎಪಿಸೋಡ್ ಅಂದರೆ ಒಂದು ಅಂಡರ್ ಕರೆಂಟಲ್ ಕಥೆಯಲ್ಲಿ ಈ ವಿಷಯಗಳೂ ಬಂದು ಹೋಗುತ್ತೆ. ಸೊ ನೀವು ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾವೇನು ಮಾತಾಡ್ತಾ ಇದ್ದೀವಿ ಪರ್ಕೆ ಇಟ್ಕೊಂಬರೋದು ಎಲ್ಲ. ಸೊ ಒಂದು ಎಪಿಸೋಡು ಮಾಫಿಯಾ, ಗಾರ್ಬೇಜ್ ಮಾಫಿಯಾ ಏನು ನಡೀತಾ ಇದೆ. ಯಾಕೆಂದರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸಲ್ಲೇ ಶೂಟ್ ಮಾಡ್ಕೊಂಬಂದಿದ್ದೀವಿ. ಎಲ್ಲೆಲ್ಲಿ ಗಾರ್ಬೇಜ್ ಇದನ್ನು ಮಾಡ್ತಿದ್ದಾರೆ ಆ್ಯಂಡ್ ಆಟೋಗಳು ನಿಲ್ಲಿಸೋ ಕಡೆ ಹೋಗಿ ಎಲ್ಲನೂ ಆ ಲೊಕೇಶನ್ಸಲ್ಲಿ ಮಾಡ್ಕೊಂಬಂದಿದ್ದೀವಿ. ಸೊ ನಾವು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಕೂಡ ನಾವು ಕೂತ್ಕೊಂಡು ಬರೀಬೇಕಾದ್ರೂ ವಿ ರಿಸರ್ಚ್ಡ್ ಇಟ್ ಆ್ಯಂಡ್ ಏನು ನಡೀತಿದೆ ಅನ್ನೋದನ್ನು ಒಂದು ಆದಷ್ಟು ರಾ ಆಗಿ ರಸ್ಟಿಕ್ಕಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ದೇರ್ ಇಸ್ ಅನ್ ಎಪಿಸೋಡ್, ಇದರದ್ದು ಒಂದು ಎಪಿಸೋಡ್ ಹೋಗುತ್ತೆ. ಜುಲೈ 18th ರಿಲೀಸ್ ಆಗಿದೆ. ಇವತ್ತು ಇನ್ಫ್ಯಾಕ್ಟ್ ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಹಾಫನ್ನು ರಾಜನ್ ಅವ್ರಿಗೆ ಸೌಂಡ್ ಕೊಟ್ಬಿಟ್ಟು ಕಳಿಸಿದ್ದೀವಿ. ಸೊ ಐ ಥಿಂಕ್ ಇಟ್ ವಿಲ್ ಬಿ ರೆಡಿ ಇನ್ ಅನದರ್ 10-12 days. ರೋಹಿತ್, 3 ಪ್ರೊಡಕ್ಷನ್ ಹೌಸ್ ಜೊತೆಗೆ ಯುವ ಅಂತ ಒಬ್ಬ ಒಂದು ಚಾರ್ಮ್ ಇರುವಂಥ ಹುಡುಗ, ಪ್ರೆಷರ್ ಇತ್ತ ಹೇಗೆ ಸಿನಿಮಾ ಮಾಡೋದು ಹೇಗೆ? ಎಲ್ಲ ಫಿಲಮು ಪ್ರೆಷರ್ ಇರುತ್ತೆ ಸರ್. ಆ್ಯಂಡ್ ಸುಳ್ಳು ಹೇಳ್ಬಾರ್ದು. ಅಂದರೆ ಈ ಸಿನಿಮಾ
ನನಗೆ ರತ್ನನ್ ಪ್ರಪಂಚಗಿಂತ ಪ್ರೆಷರ್ ಜಾಸ್ತಿ ಇತ್ತು, ಬಟ್ ಅದಕ್ಕಿಂತ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಖುಷಿಯಾಗಿ ಮಾಡಿರೋ ಸಿನಿಮಾ ಇದು. ಯಾಕೆಂದರೆ ಈ ಪೇಸಲ್ಲಿ ಈ ಒಂದು ಎನರ್ಜಿಯಲ್ಲಿ ಮಾಡೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು ಸಿನಿಮಾಗಳಿಗೆ. ಯಾಕೆಂದರೆ ನಾವೇನೇ ಖುಷಿಯಾಗಿಲ್ಲದೆ ಹೋದರೆ ಅದು ನಾವು ಪಾಸ್ ಆನ್ ಮಾಡೋಕ್ಕೆ ಆಗಲ್ಲ. ನಾನು ಆಗಲೇ ಹೇಳಿದಾಗೇ ನನ್ನ ಎಮೋಷನ್ನೇ ನಿಮಗೆ ಬರ್ತಾ ಇರುತ್ತೆ. ಸೊ ನಾನು ಖುಷಿಯಾಗಿರ್ಬೇಕಲ್ವ, ಆ ಖುಷಿ ಈ ಸಿನಿಮಾ ನನಗೆ ಕೊಟ್ಟಿದೆ. ಆ್ಯಂಡ್ ಇಟ್ ವಾಸ್ ಅ ಚಾಲೆಂಜ್, ಡೆಫಿನೆಟ್ಲಿ ಚಾಲೆಂಜ್ ಇಲ್ಲ ಅಂತಲ್ಲ. ನನಗೆ ಮೆಂಟಲಿ ಸ್ಟ್ರೈನ್ ಆಗೋದು, ಫಿಸಿಕಲಿ ಸ್ಟ್ರೈನ್ ಆಗಿರೋದು ಎಲ್ರಿಗೂ. ಬಟ್ ವಿ ವಾಂಟೆಡ್ ಟು ಅಚೀವ್ ಇಟ್. ನನಗೆ ಈ ಸಿನಿಮಾ ಅಂತೂ ಅದು ಹೆಂಗೆ ಹೇಳಿ, ನಾನು ಚಾಲೆಂಜಾಗಿ ತೊಗೊಂಡೇ ಮಾಡಿರೋದು. ಇದು ಮಾಡಲೇಬೇಕು, ಇದೇ ಥರ ಮಾಡಬೇಕು ಅಂತಲೇ ಮಾಡಿರೋ ಸಿನಿಮಾ. ಡೆಫಿನೆಟ್ಲಿ ಆಫ್ಟರ್ ದಿಸ್. ಆ್ಯಂಡ್ ನಿಂತೋಗಿಲ್ಲ. ಸೊ ಪ್ಲೀಸ್ ಅದೊಂದು ದಟ್ ಕ್ವೆಶನ್ ಯಾಕೆ ಅಂತ ಹೇಳ್ತೀನಿ. ಇಟ್ ವಾಸ್ ಪಾಸ್ಡ್. ಆ್ಯಂಡ್ ಯಾಕೆ ಅಂತ ಅವತ್ತಿನ ದಿನ ನಾವು ಆ ಡಿಸಿಷನ್ ತೊಗೊಂಡಾಗ ಶಿವಣ್ಣ ಅವ್ರದ್ದು ಹೆಲ್ತ್ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ನಮ್ಗೆ ಇಂಟರ್ನಲಿ ಗೊತ್ತಾಗಿತ್ತು. ಸೊ ವಿ ಹ್ಯಾಡ್ ಟು ಡೂ ಸಮಥಿಂಗ್ ಎಲ್ಸ್ ಆ ಟೈಮಲ್ಲಿ. ಬಟ್ ಸೊ ದಟ್ ವಾಸ್ ದ ಮೇನ್ ರೀಸನ್ ಅಷ್ಟೇ. ನಾವು ಹೇಳೋಕೆ ಆಗ್ತಿರ್ಲಿಲ್ಲ ಆ ರೀಸನ್. ಸೆಪ್ಟೆಂಬರಲ್ಲಿ ನಮ್ಗೆ ಆ್ಯಕ್ಚುಲಿ ವಿಷಯ ಗೊತ್ತಾಗಿದ್ದು ಶಿವಣ್ಣವ್ರದ್ದು. ಅಫ್ಕೋರ್ಸ್ ಆ ಹೊತ್ತಲ್ಲಿ ಎಲ್ರಿಗೂ ಗೊತ್ತಾಗಿತ್ತು, ಆ್ಯಂಡ್ ನಮಗೂ ಗೊತ್ತಾಗಿತ್ತು. ಅಕ್ಟೋಬರಲ್ಲಿ ನಾವು ದೆನ್ ವಿ ಡಿಸೈಡೆಡ್ ವಿ ಹ್ಯಾಡ್ ಟು ಪಾಸ್ ದ ಫಿಲಮ್. ಬಟ್ ಬೇರೆ ಏನಾದರೂ ಮಾಡಲೇಬೇಕಲ್ಲ, ನಾವು ವಿ ಹ್ಯಾಡ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ವಿ ವಾಂಟೆಡ್ ಟು ಗಿವ್ ಹಿಮ್ ಆ್ಯಂಪಲ್ ಟೈಮ್. ಇವಾಗಲೂ ನಾವು ಹೋಗ್ಬಿಟ್ಟು ಶಿವಣ್ಣ ಅವ್ರಿಗೆ, ಯಾಕೆಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಇದೆ ಉತ್ತರಾಖಂಡಲ್ಲಿ, ಅವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಷನ್ ಸೀಕ್ವೆನ್ಸಸ್ ಧನಂಜಯ ಅವ್ರ ಜೊತೆ ಎಲ್ಲ. ಸೊ ಅದಕ್ಕೆ ವಿ ಹ್ಯಾಡ್ ಟು ಗಿವ್ ಹಿಮ್ ಟೈಮ್. ವಿ ಹ್ಯಾವೆಂಟ್ ಪ್ಲ್ಯಾನ್ಡ್ ಇಟ್ ಯೆಟ್, ಬಿಕಾಸ್ ನಾವು ಶಿವಣ್ಣ ಅವ್ರ ಜೊತೆ ಇದ್ರ ಬಗ್ಗೆ ಕೂತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟು ದೆನ್ ವಿ ಹ್ಯಾವ್ ಟು ಟೇಕ್ ಅ ಕಾಲ್ ಆನ್ ಇಟ್. ಬಟ್ ಡೆಫಿನೆಟ್ಲಿ ಆಫ್ಟರ್ ದಿಸ್ ಫಿಲಮ್ ವಿ ಆರ್ ಗೋಯಿಂಗ್ ಟು ವರ್ಕ್ ಆನ್ ಇಟ್. ಇನ್ಫ್ಯಾಕ್ಟ್ ಇವತ್ತು ಬೆಳಿಗ್ಗೆ ನಿನ್ನೆಯಿಂದ ಅದ್ರ ಬಗ್ಗೆನೂ ಡಿಸ್ಕಷನ್ ನಡೆಯೋಕ್ಕೆ ಶುರು ಆಗಿದೆ. ಸೊ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಫಾರ್ವರ್ಡ್. ಮಾರ್ಕೆಟಿಂಗ್ ಜುಲೈ 5ಕ್ಕೆ ಟ್ರೇಲರ್ ಲಾಂಚ್ ಇದೆ. ಜುಲೈ 5ಕ್ಕೆ ನಮ್ಮ ಎಂಟೈರ್ ಟೀಮ್ ನಾವು ಕಂಪ್ಲೀಟ್ ಕೇರ್, ಅಂದರೆ 3 ಜನನೂ ಸೇರಿದ್ರಿ ಅಂದರೆ ಎಲ್ಲ ಪ್ಲ್ಯಾನ್ ಮಾಡೋದು. ಜುಲೈ 5 ಇಂಪಾರ್ಟೆಂಟ್ ಡೇಟ್ಸ್ ಹೇಳ್ತೀವಿ. ಲಾಟ್ ಆಫ್ ಜುಲೈ 5ಕ್ಕೆ ಟ್ರೇಲರ್ ಲಾಂಚ್ ಇದೆ ಇಲ್ಲ ಬೆಂಗಳೂರಲ್ಲಿ. ಜುಲೈ 12 ಅಥವಾ 13ಕ್ಕೆ ಒಂದು ಇವೆಂಟ್ ಮಾಡಬೇಕು ಅನ್ನೋದು ಇದೆ, ಪ್ರೀ ರಿಲೀಸ್ ಇವೆಂಟು. ಅದು ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ. ಒಂದು ಇನ್ನೂ 2 ಸಾಂಗ್ ಇದೆ. ನೆಕ್ಸ್ಟ್ ಸಾಂಗ್ ನಾನು ನೆನ್ನೆ ಹೇಳ್ದಂಗೆ ಒಂದು ಅದೇ ಈ ಸಾಂಗ್ ಈಗ ನೆನ್ನೆ ನಾನು ಶ್ಯಾಮ್ ಸರ್ ಹತ್ರನೂ ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದಾಗ, ಈ ಸಾಂಗ್ ಹೇಳಿ ಸ್ವಲ್ಪ ಇದಾಗಲಿ ಸರ್. ಆಮೇಲೆ ಅಂದರೆ ಕಂಟಿನ್ಯೂಸ್ ಆಗಿ 11th ಡೇ ಇಟ್ ಇಸ್ ಟ್ರೆಂಡಿಂಗ್ ಆನ್ 3 ಮಿಲಿಯನ್ ಆಗಿರ್ಬೇಕೀಗ. 3 ಮಿಲಿಯನ್ನು ಆರ್ಗ್ಯಾನಿಕ್ಕು. ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತಿಲ್ಲ, ಬಟ್ ನಾವು ಪುಷ್ ಮಾಡಲಿಲ್ಲ. ಈ ಸಾಂಗ್ ಹೇಗಾಗುತ್ತೆ ಅನ್ನೋದು ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್. ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನು ಕಮ್ಯುಲೇಟಿವ್ ವ್ಯೂಸ್ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾತ್ರ 75 to 80 ಮಿಲಿಯನ್ ಮೇಲ್ ಆಗಿದೆ ರೀಲ್ಸ್ ವ್ಯೂಸ್. ಸೊ ದಟ್ ಈಸ್ ಅವರು ಕಂಪ್ಲೀಟ್ ಬಿಗ್ ಇದಾಗಿದೆ. ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಜಾನರಲ್ಲಿದೆ. ಟೈಟಲ್ ಹೇಳ್ತೀನಿ, ಡೇಟ್ ಗೊತ್ತಿಲ್ಲ. ಅಂದರೆ ಸಾಂಗ್ ರೆಡಿ ಇದೆ. ಹಾಗೆ ಚರಣ್ ಮತ್ತು ರೋಹಿತ್ ಇಬ್ಬರು ಕೂತ್ಕೊಂಡು ಬರ್ದಿರೋದು ಸಾಂಗು, ರೌಡಿ ರೈಮ್ಸ್. ಸೊ ಇಟ್ ಈಸ್ ರೌಡಿ ಅವ್ರ ವರ್ಲ್ಡಲ್ಲಿ ರೈಮ್ಸ್ ಹೇಗಿರುತ್ತೆ ಆ ಥರ ಮಜಾ ಇರುತ್ತೆ ಸಾಂಗ್. ಕಂಪ್ಲೀಟ್ ಫನ್ ಸಾಂಗ್. ನಮಗೆ ಫನ್ ಅಲ್ಲ, ಒಂಥರ ಕೂಳೆ ಸಾಂಗ್ ಅಂತೀವಲ್ಲ, ಆ ಕೂಳೆ ಸಾಂಗ್ ಇರುತ್ತೆ. ಡೇಟ್ ಹೇಳ್ತೀವಿ ಸರ್, ಮೇ ಬಿ ಡಿಪೆಂಡಿಂಗ್ ಆನ್ ಹೌ ದಿಸ್ ಈ ಸಾಂಗ್ ಹೆಂಗಾಗ್ತಿದೆ ನೆಕ್ಸ್ಟ್ ಪ್ರಮೋಷನ್ ಪ್ರೋಗ್ರಾಮ್ಸ್ ಜೊತೆ. ಯುವ ರೋಹಿತ್ ಅವರು ಎಲ್ಲರೂ ನಾವು ಟೀಮ್ ಕರ್ಕೊಂಡು ಒಂದು 2-3 ಬೇರೆ ಡಿಸ್ಟ್ರಿಕ್ಟ್ಸಲ್ಲೂ ಕೆಲವು ಪ್ರೆಸ್ ಮೀಟ್ ಅವ್ರ ಇವೆಂಟ್ಸ್, ನಾಟ್ ಬಿಗ್ ಇವೆಂಟ್ಸ್ ಪ್ಲ್ಯಾನ್ ಮಾಡಿದ್ದೀವಿ. ಕಾಲೇಜ್ ಇವೆಂಟ್ಸ್ ಮಾಡಿದ್ದೀವಿ, ಇನ್ನೂ ಒಂದು 2-3 ಕಾಲೇಜ್ ಇವೆಂಟ್ಸ್ ಇದೆ. ಸೊ ಪಬ್ಲಿಕ್ ಫಂಕ್ಷನ್ಸ್ ಎಲ್ಲ ಇದಾಗಿದೆ. ಬಟ್ ಮೇನ್ ಇದು ಜುಲೈ 5 ಟ್ರೇಲರ್, 12th 13th ಇದೆ. ರೋಹಿತ್ ಸರ್, ಇಲ್ಲ ಆ್ಯಕ್ಚುಲಿ ನಾವು ಕಥೆನ ರೆಡಿ ಮಾಡಿಕೊಂಡು ಕತೆ ಪಿಚ್ ಮಾಡಿದ್ವಿ. ಈ ಥರದ್ದೊಂದು ಕತೆ ಮಾಡ್ಬೋದಾ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆಯಾ ಅಂತ ನಾವು ಡಿಸ್ಕಷನ್ ಬಂದಾಗ ಹಲವಾರು ಆ್ಯಕ್ಟರ್ಸ್ ಆ್ಯಸ್ ಯೂಶುವಲ್ ಕಾಸ್ಟಿಂಗ್ ಹೆಂಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇತ್ತು. ಅವಾಗ ಆ್ಯಕ್ಚುಲಿ ಫಸ್ಟು ಜಯಣ್ಣ ಅವ್ರು ಕೂತ್ಕೊಂಡು ಹೇಳಿದ್ದು, ಯುವರಾಜ್ ಕುಮಾರ್ಗೆ ಮಾಡ್ತೀರಾ ನೋಡಿ, ಇದು ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ದಟ್ ವಾಸ್ ವೆನ್ ಐ ಥಿಂಕ್ ಐ ವಾಂಟೆಡ್ ಟು ಮೀಟ್ ಹಿಮ್. ಇನ್ಫ್ಯಾಕ್ಟ್ ನಾವಿಬ್ಬರು ವರ್ಕ್ ಮಾಡಬೇಕು ಅಂತ ತುಂಬ ದಿನದಿಂದ ವಿ ವರ್ ಇನ್ ಟಾಕ್ಸ್. ಇದಕ್ಕಿಂತ ಮುಂಚೆನೂ ಮಾತಾಡಿದ್ವಿ. ಆ್ಯಂಡ್ ಇದಕ್ಕೆ ಐ ಥಿಂಕ್ ಹಿ ವಾಸ್ ಎ ರೈಟ್ ಫಿಟ್. ಆವಾಗ ನಮಗೇನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ವೋ
ಯುವ ಅವರೇ ಪರ್ಫೆಕ್ಟ್ ಅಂತ ಆಗ ಅನಿಸಿದ್ದಕ್ಕೇ ಮಾತಾಡಿದ್ವಿ. ಇಲ್ಲ ಇಲ್ಲ ಸರ್, ನಿಮ್ಮದು ಹಿಂದಿನ ಸಿನಿಮಾಗಳು ನೋಡಿದ್ರೆ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ. ಸೊ ಈಗ ಆ್ಯಕ್ಷನ್ ಕಮರ್ಷಿಯಲ್ ಇರೋದ್ರಿಂದ ನಿಮಗೆ ಎಷ್ಟು ಚಾಲೆಂಜ್ ಇತ್ತು ಮೊದಲ ಬಾರಿಗೆ ಈ ಪಾತ್ರದಲ್ಲಿ ಯುವರನ್ನ ನೀವು ನೋಡಿದಾಗ? ಬರ್ಕೊಂಡಿದ್ದ ಪಾತ್ರಕ್ಕೆ ತಕ್ಕದಾಗಿ ಯುವ ಕಾಣಿಸ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಇದೂ ಕೂಡ ನೀವು ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ ಇದು. ಸೊ ಇಟ್ ಈಸ್ ನಾಟ್ ನಿಮಗೆ ನಾವು ಏನೋ ರೌಡಿಸಮ್ ತೋರಿಸ್ತಿದ್ವಿ, ರಕ್ತ ತೋರಿಸ್ತಿದ್ವಿ, ಅವ್ರು ಏನೋ ಇದನ್ನ ಹಿಡ್ಕೊಂಡು ನಿಂತಿದ್ದಾರೆ ಅಂದ ತಕ್ಷಣ ದಯವಿಟ್ಟು ಇದನ್ನು ಡೋಂಟ್ ಪುಟ್ ಇಟ್ ಇನ್ ದಟ್ ಬ್ರ್ಯಾಕೆಟ್. ಇದು ಪ್ರಾಪರ್ ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ. ನೀವು ಸಿನಿಮಾ ಫಸ್ಟ್ ಡೇ ನೋಡಿದಾಗೂ ನಿಮ್ಗೆ ನಾ ಏನು ಹೇಳಿದ್ದೀನೋ ಅದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಆ್ಯಂಡ್ ಆಲ್ಸೋ ಯುವರಾಜ್ ಕುಮಾರ್ ಅವ್ರನ್ನ ನಾನು ಅದನ್ನೇ ಅವ್ರಿಗೂ ಹೇಳಿದಾಗೆ ಪಾತ್ರಕ್ಕೆ ಏನು ಬೇಕೋ ಅವ್ರು ಪ್ರಿಪೇರ್ ಆಗ್ಬಿಟ್ಟು ಬಂದರು. ಸೊ ದಟ್ ಹೆಲ್ಪ್ ಡಸ್ ನಮಗೂ. ಆ್ಯಂಡ್ ಅಫ್ಕೋರ್ಸ್ ನಾವು ಆನ್ ಸ್ಪಾಟ್ ನಾವು ಏನೇನು ಇದನ್ನು ಮಾಡಬೇಕೋ ಎಲ್ಲ ಮಾಡಿದ್ದೀವಿ. ಲಕ್ಕಿಲಿ ವಿ ಹ್ಯಾವ್ ಬೀನ್ ಲಕ್ಕಿ ಏನಫ್, ನಮಗೆ ಚೆನ್ನಾಗಾಗಿದೆ, ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಬೋಗಣ್ಣವ್ರ ನನ್ನ ಪ್ರಶ್ನೆ ಇಲ್ಲಿ ಹೋಗೋಣರೇ, ಈಗ ಆಲ್ರೆಡಿ ಸುಮಾರು ಥಿಯೇಟ್ರ್ಗಳು ಮುಗಿಸ್ತಾ ಇದ್ದಾರೆ ಅಂತ ಒಂದು ಸುದ್ದಿಗಳು ಕೇಳಿ ಬರ್ತಾ ಇದೆ. ನೀವು 400ಕ್ಕೂ ಹೆಚ್ಚು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ ಮತ್ತು ನಿರ್ಮಾಣ ಮಾಡಿದ್ದೀರಾ? 400 ಅಲ್ಲ, 1000 ಮೇಲೆ. ಓಕೆ, ಆಯಿತು. ಆಗಲೇ 400 ಅಂದ್ರೆ ಅದಕ್ಕೆ ಮಾಡಿದ್ದೀರಾ. ನಿಮ್ಮ ಒಂದು ಇದರಿಂದ ಮತ್ತೆ ಆ ಥಿಯೇಟ್ರ್ಗಳನ್ನ ಓಪನ್ ಮಾಡಿಸುವಂಥ, ಯಾಕೆ ನಿಮ್ಗೊಂದು ಹಿಡಿತಾ ಇದೆ ಏನಾದ್ರು ಓಪನ್ ಮಾಡಿಸುವಂಥ ಪ್ರಯತ್ನಗಳು? ಈಗ ಸಿನಿಮಾಗಳೇ ಇಲ್ದಲೆ ಥಿಯೇಟ್ರ್ ಓಡಿ ಅಂದ್ರೆ ಯಾರು ನೋಡ್ತಾರೆ? ಹೀರೋಗಳು ಸಿನಿಮಾಗಳು ಮಾಡ್ತಾ ಇಲ್ಲ, ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ. ಪಿಕ್ಚರ್ಗಳು ಬಂದು ಜನ ಬರ್ತಾರೆ. ಈಗ ಮಾದೇವ ಚೆನ್ನಾಗಿದೆ, ಜನ ಬರ್ತಾ ಇದ್ದಾರೆ. ಆ ಥರ ಚೆನ್ನಾಗಿರೋ ಸಿನಿಮಾ ಬಂದರೆ ಖಂಡಿತ ಬರ್ತಾರೆ. ನಮ್ಮ ಸಿನಿಮಾದಿಂದಲೇ ಅದು ಓಪನ್ ಆಗುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ, ಭರವಸೆ ಇಟ್ಕೊಂಡಿದ್ದೀವಿ. ನೀವು ರೆಗ್ಯುಲರ್ ಸಿನಿಮಾಗಳು ಮಾಡ್ತಾಯಿರಿ, ಇತ್ತೀಚೆಗೆ ಸ್ವಲ್ಪ ಯಾಕೋ ಜಯಣ್ಣ ಬೋಗಣ್ಣ ಇಬ್ಬರು ಸ್ವಲ್ಪ ಸೈಲೆಂಟ್ ಆಗ್ಬಿಟ್ರಿ. ಯಾವ ಹೀರೋಗಳಿದ್ದಾರೆ ಹೇಳಿ, ಮಾಡೋಣ. ಹೊಸೊಬ್ರು ಸಿನಿಮಾ ಮಾಡಿ 3-4 ಸಿನಿಮಾ ಕಳ್ಕೊಂಡಿದ್ದೀವಿ. ಹೊಸೊಬ್ರು ಸಿನಿಮಾ ಮಾಡೋಕ್ಕೆ ಧೈರ್ಯ ಕಡಿಮೆ ಆಗ್ಬಿಟ್ಟಿದೆ ಇವಾಗ. ಅದಕ್ಕೆ ಹೀರೋಗಳಿಲ್ಲ, ಅದಕ್ಕೆ ನಾವು ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲ, ನೀವು ಹೀರೋಗಳನ್ನ ಹುಟ್ಟಾಕ್ತವ್ರು ಒಂದು ಟೈಮಲ್ಲಿ, ಈಗ ಆ ಕೆಲಸ ಮಾಡ್ಬೋದಲ್ವಾ ಅಂತ. ಅಲ್ಲ, ಇವಾಗ ಇಂಡಸ್ಟ್ರಿ ಸ್ವಲ್ಪ ಕೆಟ್ಟದಾಗಿದೆ. ಅಂತ ಕಾರಣ ಏನು ಅಂದರೆ ಹೊಸೊಬ್ರು ಸಿನಿಮಾಗೆ ಜನ ಪ್ರೋತ್ಸಾಹ ಕೊಡ್ತಾರೆ. ಒಳ್ಳೊಳ್ಳೆ ಡೈರೆಕ್ಟು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇಲ್ಲ. ಯಾವ ಈಗಿರೋ ಹೀರೋಗಳನ್ನೇ ಶತಮಾನಗಳವರೆಗೂ ಹಂಗೆ ಮುಂದುವರ್ಸ್ಕೊಂಡು ಆಗ್ಬೋದು. ಹೊಸ ಹೀರೋಗಳನ್ನ ಹುಟ್ಟಾಕಿದ್ರೆ ಒಂದು ಸ್ವಲ್ಪ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತಲ್ವ? ಖಂಡಿತ ಮಾಡೋಣ. ಬಟ್ ಹೀರೋಗಳು ಮುಖ್ಯ ಅಲ್ಲ, ಮುಖ್ಯವಾಗಿ ಡೈರೆಕ್ಟ್ರು ಬರಬೇಕು ಕನ್ನಡ ಇಂಡಸ್ಟ್ರಿಗೆ. ಈಗ ತುರ್ತು ಅರ್ಜೆಂಟಾಗಿ ಬೇಕಾಗಿರೋ ಡೈರೆಕ್ಟ್ರುಗಳು. ಒಳ್ಳೆ ಕತೆ ಇಟ್ಕೊಂಡು ಮಲಯಾಳಮಲ್ಲಿ ಚೆನ್ನಾಗಿ ಡೈರೆಕ್ಟ್ರನ್ನ ಮಾಡ್ತಾವ್ರೆ, ತಮಿಳ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಈ ಟೂರಿಸ್ಟ್ ಫ್ಯಾಮಿಲಿ ಚೆನ್ನಾಗಿ ಹೋಯಿತು. ಬಿಕಾಸ್ ಆಫ್ ಕಂಟೆಂಟು, ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ರು ಡೈರೆಕ್ಟ್ರು. ನಮ್ಮಲ್ಲ ಡೈರೆಕ್ಟ್ರುಗಳು ಕಡಿಮೆ ಇದ್ದಾರೆ ಇವಾಗ, ತುಂಬ ಕಡಿಮೆ ಇದ್ದಾರೆ. ಬಂದರೆ ಖಂಡಿತ ಇಂಡಸ್ಟ್ರಿ ಒಳ್ಳೆಯದಾಗುತ್ತೆ. ದಯವಿಟ್ಟು ಇದು ಹೀರೋಗಳಿಗಿಂತ ಮುಖ್ಯವಾಗಿ ಡೈರೆಕ್ಟ್ರುಗಳು ಬರಲಿ, ಟೆಕ್ನಿಷಿಯನ್ಸ್ ಬರಲಿ ಅಂತ ನಾನು ಆಶಿಸ್ತೀನಿ. ಸೂರಿ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ನೋದನ್ನು ರೂಮರ್ಸ್ ಇದ್ದಿತ್ತು. ಒಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದು ಏಪ್ರಿಲ್ 30. ಆಯಿತಾ? ಇಲ್ಲ ಹೇಳಿ, ಈ ಏಪ್ರಿಲ್ 30 ಇನ್ನು 1.5 ತಿಂಗಳೂ ಆಗಿಲ್ಲ. ಅದು ನೀವು ಬರ್ದಿದ್ದೀರಿ, ನೀವು ಕಂಡಿಡ್ದು ನೀವು ಬರ್ದಿದ್ದೀರಾ. ಅದೇ ಥರ ಎಲ್ಲರೂ ಬರ್ದಿದ್ದೀರಿ. ಈಗ ಸುದೀಪ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ರು ಅಂತ ಅದನ್ನು ಅವತ್ತಿಂದ ಮಾಡಬೇಕು ಅನ್ನೋದಿಲ್ಲ. ಸುದೀಪ್ ಸರ್ ನಮಗೆ ಈಸ್ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಫಾರ್ ಅಸ್, ಅವ್ರದ್ದು ಕಮಿಟ್ಮೆಂಟ್ಸ್ ಇರೋದ್ರಿಂದ. ಸೊ ದಟ್ ಡಸಂಟ್ ಮೀನ್ ಅವತ್ತಿಂದನೂ ನಾವು ಟೈಮ್ ತೊಗೊಂಡು ಸಿನಿಮಾ ಮಾಡ್ತಾ ಇದೀವಿ ಅಂತಲ್ಲ. ಅನೌನ್ಸ್ಮೆಂಟ್ ಮಾಡೋದು ದರ್ ಇಸ್ ಅದರ್ ರೀಸನ್ಸ್ ಫಾರ್ ದಟ್ ಆಲ್ಸೋ. ಆಮೇಲೆ ಸೂರಿ ಸರ್ ಜೊತೆ 5 ವರ್ಷ ಪ್ರಾಡಕ್ಟ್ ಅದೆಲ್ಲ ಇಲ್ಲ. ಲೆಟ್ಸ್ ನಾಟ್ ಅದಕ್ಕೆ ಅಲ್ಲಲ್ಲ ಮಿಸ್ಲೀಡ್ ಮಾಡೋದು ಬೇಡ. ಮೇಡಮ್ ಅವರೇ, ಸೂರ್ಯ ಅವ್ರ ಹತ್ರ ನಾವು ಫೈನಾನ್ಸ್ ಮಾಡಿದ್ದು ಬ್ಯಾಡ್ ಮ್ಯಾನರ್ಸ್ಗೆ. ನಾವು ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ. ಇಲ್ಲ ಹೇಳ್ತೀನಿ, ಒಂದು ನಿಮಿಷ. ಇಲ್ಲ, ಆಮೇಲೆ ಅದಾದಮೇಲೆ ಈಗ ನಾವು ಸಿನಿಮಾ ಮಾಡ್ತೀವಿ ಅಂತ ಮಾತಾಡಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ನಾವು ಫೈನಾನ್ಸ್ ಮಾತ್ರ ಮಾಡಿ ಆ ಸಿನಿಮಾ ಮಾಡ್ತಾಯಿದ್ರು ಬ್ಯಾಡ್ ಮ್ಯಾನರ್ಸು, ಡಿಸ್ಟ್ರಿಬ್ಯೂಷನ್ ಮಾಡಿದ್ದು. ಈಗ ನಾವು ನೆಕ್ಸ್ಟ್ ಸಿನಿಮಾ ಮಾಡ್ತಾಯಿದ್ದೀವಿ. ಡೆಫಿನೆಟ್ಲಿ ಎಸ್ ಇದೆ. ಅದೇ ಇವಾಗಂತೂ ಮಿನಿಮಮ್ 6 ಅಂತ ಇದ್ದೇ ಇದೆ ಸರ್. 6 ಇದೆ. ಸೊ ಸ್ಕೋರ್ ಆಗ್ತಿದ್ದಂಗೆ ಅಂದರೆ ಈಗ ಮುಗಿಸೋ ಹಂತದಲ್ಲಿ ಇದ್ದೀನಿ, ಸೆಕೆಂಡ್ ಹಾಫ್. ಸೊ ಇನ್ನೂ ಜಾಸ್ತಿ ಆದರೂ ಆಗ್ಬೋದು ಸರ್. ಸಾಂಗ್ಸ್ 6 ಇದೆ, ಮಾಂಟಾಜಸ್ ಸೇರಿ ಅವ್ರು ಹೇಳ್ತಾರೆ. ಎಸ್, ಮಾಂಟಾಜ್ ಸಾಂಗ್ಸ್ ಸೇರಿ ಇದೆ. ಎಸ್.
ಅಂದರೆ ಆ್ಯಕ್ಚುಲಿ ಅಂದರೆ ಯೂಶಲಿ ಟು ಮೇಕ್ ಸಮಥಿಂಗ್ ಸಿಂಪಲ್ ಯಾವಾಗಲೂ ತುಂಬ ಕಷ್ಟ ಆಗುತ್ತೆ ಮ್ಯಾಮ್. ಇಟ್ಸ್ ನಾಟ್ ಈಸಿ. ಎಲ್ಲರಿಗೆ ರಿಲೇಟಬಲ್ ಆಗಿರುವಂಥದ್ದು ಸಿಂಪಲ್ ಆಗಿ ಮಾಡೋಕ್ಕೆ ತುಂಬ ಯಾವಾಗಲೂ ಕಷ್ಟಪಡ್ತೀವಿ. ಸೊ ಆ ಥರ ಅದು ಮೈಂಡ್ ಫ್ರೇಮ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್, ಆ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ ಪ್ರೆಷರ್ ಎಲ್ಲ ಮೂವಿಗಳಲ್ಲಿ ಇದ್ದೇ ಇರುತ್ತೆ ಮ್ಯಾಮ್. ಅಂದರೆ ಇವಾಗ ಇಟ್ಸ್ ಅ ಪ್ರಾಕ್ಟೀಸ್ ವರ್ಕಿಂಗ್, ಇಟ್ಸ್ ಜಸ್ಟ್ ನಾಟ್ ಆರ್ಟ್, ಇಟ್ಸ್ ಆರ್ಟ್ ಇನ್ ಬಿಸ್ನೆಸ್. ಸೊ ಪ್ರೆಷರ್ ಇದ್ದೇ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಡೆಲಿವರ್. ಅದಕ್ಕೆ ದೇ ಚೂಸ್ ಅಸ್. ಸೊ ಆ ಥರ ಏನು ಇಲ್ಲ ಇಲ್ಲ ನೋ ಪ್ಲೀಸ್ ನೋ ಈಸ್ ನಾಟ್ ದ ರೀಸನ್ ಫಾರ್ ಡಿಲೇ. ಸಿ ನಾನು ನಿಮ್ಗೆ ನಿಮ್ಗೆ this news is as good as 5 years Suri sir's project. It's as big a lie as 5 years of Suri. ಇಲ್ಲ ಅದಲ್ಲ, ಈಸ್ ನಾಟ್ ಅ ಡಿಲೇ ಹಂಗಲ್ಲ. ನಾನು ನಿಮಗೆ ಎರಡು ಹೇಳಿದೆ, ನಾನು ಇದಕ್ಕೆ ಇವ್ರಿಗೂ ಹೇಳಿದೆ, ಯಾರಿಗೆ, ಸುನೀಲ್ಗೂ ಮತ್ತು ನಮ್ಮ ಸತ್ಯಂಗೂ ಹೇಳಿದೆ. ಏನು ಹೇಳಿದ್ದು ಅಂತ ಅಂದಿದ್ದು, ಆ ಟೈಮಲ್ಲಿ ಆರ್ಟಿಸ್ಟ್ ಡೇಟ್ಸ್ ತುಂಬ ಜನ ಇರೋದ್ರಿಂದ ಅದು ಸಿಗದಾಗ ನಾನು ಮತ್ತೆ ಅವ್ರಿಗೆ ಕೇಳಲೇಬೇಕು. ಎವ್ರಿ ಒನ್ ಆರ್ ಬ್ಯುಸಿ. ಅತುಲ್ ಸರ್ ಬಾಂಬೆಲಿ ಬ್ಯುಸಿ ಇರ್ತಾರೆ, ಅರುಣ್ ಸಾಗರು ಇದ್ದರು, ಅರುಣ್ ಸಾಗರ್ ಡೇಟ್ಸು ಬ್ಯುಸಿ ಇತ್ತು. ಹಿ ವಾಸ್ ಡೂಯಿಂಗ್ ಅ ಲಾಟ್ ಆಫ್ ಅದರ್ ಆರ್ಟ್ ವರ್ಕ್ ಆ್ಯಂಡ್ ಎಲ್ಲರೂ ಸೇರಿ ಮತ್ತೆ ಡೇಟ್ ಸಿಗ್ತಾರೆ ಅಷ್ಟರಲ್ಲಿ. ಎಸ್, ಹಿ ಗಾಟ್ 2 ಫಿಲ್ಮ್ಸ್. ಅಂದರೆ ನಾನು ಹೇಳಿದ್ದೇನು ಅಂದರೆ November 28th ನಾವು ಡೇಟ್ ಅನೌನ್ಸ್ ಮಾಡಿದಾಗ ಮುಹೂರ್ತದ ದಿನ I don't think any other film's release date was announced. And our release date announced ಮಾಡಿದಾಗ he has to work on it. What do you want to hear? What do you want to hear? 3 ವರ್ಷ ಇನ್ನೂ ಬಂದಿಲ್ಲ, ಪರವಾಗಿಲ್ಲ ಬಿಡಿ. ಹೆಗಡೆ ಸರ್ ಹೇಗಿತ್ತು ಆ ಕಸದ್ದು ಡಬ್ಬೆ ಆಡಿದಲ್ಲಿ ಕೆಲಸ, ಕ್ಯಾಮ್ರಾ ವರ್ಕು, ಇವನ ಜೊತೆ ಫಸ್ಟ್ ಟೈಮ್ ಅನ್ಸುತ್ತೆ, ಹೆಂಗಿತ್ತು ಕೆಲಸ ಎಲ್ಲ? ಅದೇ ಫಸ್ಟ್ ಖುಷಿ ಆಗಿದೆ ಏನಂದರೆ ಜನವರಿಗೆ ಸ್ಟಾರ್ಟ್ ಮಾಡಿದ್ದು, ಇಷ್ಟರೊಳಗಡೆ ಮುಗಿಸಿರೋದು. ಯಾಕಂದರೆ ನನ್ನ ಹಿಂದಿನ ಸಿನಿಮಾ ಎಲ್ಲ 3 ವರ್ಷ 2 ವರ್ಷ ಮಾಡ್ತಾ ಇದೆ, ಅದೊಂಥರ ಪ್ಯಾಟರ್ನ್ ಅದು. ಇದನ್ನು ಮಾಡಿರೋದು ಅದಕ್ಕೆ ಮೇನ್ ಕಾರಣ ಟೀಮ್ ವರ್ಕು. ಅಂದರೆ ನಾನು ರೋಹಿತ್ ಜೊತೆ ಮಾತಾಡಿಕೊಂಡು ಈಗ ತೆಗಿಬೇಕು ಅಂದ್ಕೊಂಡಿದ್ದು. ಎಷ್ಟು ರಿಯಲಿಸ್ಟಿಕ್ ಆಗಿ ಏನು ಸರ್, ಎಷ್ಟು ರಿಯಲಿಸ್ಟಿಕ್ ಆಗಿ ಈ ಕಥೆನ ನಾವು ಪ್ರೆಸೆಂಟ್ ಮಾಡ್ಬೇಕು ಅಂದ್ಕೊಂಡಿದ್ದಲ್ಲ, ಅದೇ ಥರದಲ್ಲಿ ಮಾಡಿದ್ದು. ಡಂಪ್ ಯಾರ್ಡು ತುಂಬ ಬೇರೆ ಒಂದು, ಅಂದರೆ ಯೂಸಲಿ ಅದನ್ನು ಸೆಟ್ ಹಾಕ್ಬಿಟ್ಟು ಅಥವಾ ನಾವು ಕ್ರಿಯೇಟ್ ಮಾಡಿ ಮಾಡ್ತಾರೆ ಆರ್ಟಿಸ್ಟ್ ಜೊತೆಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇದರಲ್ಲಿ ರಿಯಲ್ ಲೊಕೇಶನಿಗೆ ಹೋಗಿ ಆರ್ಟಿಸ್ಟ್ನೆಲ್ಲ ಅಲ್ಲೇ ಇಟ್ಕೊಂಡು ಮಾಡಿದ್ದು. ಅದು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಅಲ್ಲಿರೋ ಇದು. ಬಟ್ ವಿಜುವಲಿ ಚೆನ್ನಾಗಿ ಬಂದಿದೆ, ಅದು ಖುಷಿ. ಹಾಂ, ಆಮೇಲೆ ವಾರಣಾಸಿ ಎಪಿಸೋಡಲ್ಲಿ ಅಲ್ಲೂ ಕೂಡ ಅಷ್ಟೇ ಕ್ಯಾಂಡಿಡಾಗಿ ಶೂಟ್ ಮಾಡಿರೋದು ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಯಾಕಂದರೆ ಅಷ್ಟೊಂದು ಜನ ಕ್ರೌಡ್, ಜನರ ಮಧ್ಯೆ ನಾವು ಕ್ಯಾಮ್ರಾ ಇಟ್ಕೊಂಡು ಆರ್ಟಿಸ್ಟ್ನ ಕೋಆರ್ಡಿನೇಟ್ ಮಾಡಿಕೊಂಡು ಅದೊಂದು ಮೇಜರ್ ಸೀಕ್ವೆನ್ಸ್ನ ಶೂಟ್ ಮಾಡಿರೋದು. ಹೀಗಾಗಿ ಎಲ್ಲ ಡೇ ಬೈ ಡೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ತುಂಬ ಪ್ಲ್ಯಾನ್ ಮಾಡಿರೋದ್ರಿಂದ ಅಷ್ಟು ಬೇಗ ಅಚೀವ್ ಮಾಡೋಕ್ಕೆ ಆಯಿತು ಅಂತ ಹೇಳಿ. ಆರ್ಟಿಸ್ಟ್ ಅಷ್ಟೇ ಅಲ್ಲ, ಡಂಬ್ಯಾಡಲ್ಲೆಲ್ಲ ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲ ಆ ವಾಸನೆಯವರೆಲ್ಲ ಕೆಲಸ ಮಾಡೋಕ್ಕಾರೆ, ಅವ್ರ ಜೊತೆ ನೀವು ಕೆಲಸ ತೆಗಿಬೇಕಾರೆ ಹೇಗೆ? ಮಾಡಲೇಬೇಕಲ್ಲ, ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗೋದು ಹೆಂಗಿರುತ್ತೆ ಅಂತೇಳಿ. ಸೊ ಅದಕ್ಕಿಂತ ಮೇನ್ ಅಂದರೆ ನಮ್ಗೆ ಅದು ರಿಸಲ್ಟ್ ಬೇಕಿತ್ತು ಅದು ಅಲ್ಲಿ. ಯಾಕಂದರೆ ಆರ್ಟಿಫಿಷಿಯಲ್ ಆಗಿ ಮಾಡಿದರೆ ಅದು ಆ ಥರ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಒಂದಿತ್ತು. ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಷ್ಟು ಡಸ್ಟ್ ಅಂದರೆ ಅಷ್ಟು ದೊಡ್ಡದಾಗಿ ನೀವು ತೋರಿಸ್ಬೇಕಂದ್ರೆ ಇದರಲ್ಲಿ ಒಂದು ಆ್ಯಕ್ಷನ್ ಒಂದು ನಡೆಯುತ್ತೆ, ಸೀಕ್ವೆನ್ಸು, ಈ ಥರ ಜನ ಇರ್ತಾರೆ, ಹಿಂಗಿರುತ್ತೆ ಅಂತೇಳಿ. ಆಮೇಲೆ ಅದು ಒಂದು ಅದರಲ್ಲೊಂದು ಆರ್ಟಿಸ್ಟಿಕ್ ಆಗಿತ್ತು ಅದು ನೋಡೋಕ್ಕೆ. ಅದು ದಂಪ್ಯಾಡ್ ಅಂದರೆ ನಾವು ಈಗ ಬೇರೆಯವ್ರು ನೋಡೋದಕ್ಕೂ ನಮ್ಮ ಫ್ರೇಮಲ್ಲಿ ನೋಡೋದಕ್ಕೂ ಅದೊಂದು ಆರ್ಟಿಸ್ಟಿಕ್ ಚೆನ್ನಾಗಿದೆಯಲ್ಲ, ಈ ಥರನೇ ಇರಬೇಕಲ್ಲ ಅಂತ ನನಗೆ ಅನಿಸಿರುತ್ತೆ. ಅದರಲ್ಲೊಂದು ಫ್ರೇಮ್ ಕಾಣ್ತಾ ಇತ್ತು, ಚೆನ್ನಾಗಿತ್ತು. Sir, I don't believe in that concept at all. I'm pretty clear about it. A film will go pan-India if it works. ಈಗ ಮಲಯಾಳಂ ಸಿನಿಮಾ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಫ್ಯಾಮಿಲಿ ಬಗ್ಗೆ ಹೇಳಿದ್ರು ಸರ್, ಇಟ್ ಈಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್, ಬಟ್ ಇಟ್ ಹ್ಯಾಸ್ ಕಮ್ ಟು ಕರ್ನಾಟಕ. ಇಲ್ಲಿಗೆ ಬಂದಿದೆ, ಇಲ್ಲಿ ನಾವು ನೋಡಿದ್ದೀವಿ, ನಾವು ಅದನ್ನು ಗೆಲ್ಲಿಸ್ತಾ ಇದ್ದೀವಿ ಇಲ್ಲಿ ಅಂದರೆ, ದೆನ್ ಡು ವಿ ಕನ್ಸಿಡರ್ ಇಟ್ ಆಸ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ಆರ್ ನಾಟ್? ದೆನ್ ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಪ್ಯಾನ್ ಇಂಡಿಯಾ. ಎವ್ರಿ ಫಿಲಮ್ ಇಸ್ ಪ್ಯಾನ್ ಇಂಡಿಯಾ, ಎವ್ರಿ ಫಿಲಮ್ ಇಸ್ ಇಂಟರ್ನ್ಯಾಷನಲ್. ನಾವು ತೊಗೊಂಡು ಹೋಗೋದು ಹೆಂಗೆ ತೊಗೋತಾರೆ ಜನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಷ್ಟೇ. ಪರ್ಟಿಕ್ಯುಲರ್
ಇಶ್ಯೂ ಗೊತ್ತಿಲ್ಲ ಸರ್, ಅದು ಏನಾಗಿದೆ ಅಂತ. ಮಾದೇವ ಚೆನ್ನಾಗಿ ಹೋಗ್ತಿದೆ ಅನ್ನೋದು ಗೊತ್ತು. ಆಮೇಲೆ ನೀವು ಟೂರಿಸ್ಟ್ ಫ್ಯಾಮಿಲಿ ಆಗಿ ಯಾವುದೇ ಸಿನಿಮಾ ಆಗಲಿ ಚೆನ್ನಾಗಿದ್ದಾಗ ಹೋಗಿದೆ. ಪಪ್ಪಿ ಸಿನಿಮಾ ಯಾರು ಇಲ್ಲದೆ ಮಾಡಿದ್ದು, ಆಲ್ಮೋಸ್ಟ್ 50 days ಕಂಪ್ಲೀಟ್ ಆಗಿದೆ, ನಾವೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿ ಹೋಗ್ತಿದೆ. ಸಿನಿಮಾ ಚೆನ್ನಾಗಿದ್ರೆ ಹೋಗುತ್ತೆ ಸರ್. ಆಗ ಆ್ಯಂಡ್ ರಿಗಾರ್ಡಿಂಗ್ ದಿ ಅದರ್ ಥಿಂಗ್ಸ್, ಈಗ ಚೇಂಬರಲ್ಲಾಗಿರೋದು ಅದ್ರ ಬಗ್ಗೆ ನನಗೆ ಐ ಡೋಂಟ್ ನೋ, ನಂಗೆ ಪೂರ್ತಿ ಮಾಹಿತಿ ಗೊತ್ತಿಲ್ಲ. ನಾನು ಏನಾದರೂ ಮಾತಾಡೋಕ್ಕೆ ಏನು ಆಗಿರೋದು ಅಂತ ನಂಗೆ ಪೂರ್ತಿ ಮಾಹಿತಿ, ಏನೇನು ನೋಡಿರ್ತೀನಿ ಅದು ಫುಲ್ ನೋಡಿರಲ್ಲ, ಏನೇನು ನೋಡಿರ್ತೀನಿ ಅಷ್ಟೇ ಗೊತ್ತಿರೋದು. ಬಟ್ ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲದಿರೋದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಬೋದು ಸರ್. ಆಮೇಲೆ ಆನ್ ದಿ ಅದರ್ ಹ್ಯಾಂಡ್ ಐ ಥಿಂಕ್ ನಾವೇನು ಗೊತ್ತಾ, ನಮ್ಮ ಸಿನಿಮಾಗಳು ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಬೇಕು ಸರ್. ಒಂದೇ ಒಂದು ನಿಮಿಷ, ನಾನು ಐ ವಿಲ್ ಜಸ್ಟ್ ಫಿನಿಶ್ ಇಟ್ ಆಫ್. ಟೂರಿಸ್ಟ್ ಫ್ಯಾಮಿಲಿ ಇದೆ ನಾನು ಹೇಳ್ತಿದ್ದೀನಲ್ಲ, ನಾವು ಬೆರಳಿಕೆಯಷ್ಟು ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಎಲ್ಲ ಮಲಯಾಳಂ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ತಮಿಳ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅದೇ ರೀತಿ ಅಷ್ಟೇ ಬೆರಳಿಕೆ ಸಿನಿಮಾಗಳು ಕನ್ನಡದಲ್ಲೂ ಹಿಟ್ ಆಗ್ತಿವೆ, ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅದನ್ನು. ವೆನ್ ಐ ಸೇ ನಾವು am I not a part of the industry? I am a part of the industry. ಅಲ್ಲ, ಯಾಕೆ ಮಾಡಿಲ್ಲ ಮೇಡಮ್? ಸಿ ಆಲ್ ಇಲ್ಲ ಸಿ ಇನ್ ಜನರಲ್ ತೊಗೊಂಡಾಗ ಎಂತೆಂಥ ಸ್ಟಾರ್ಸು ಇನ್ಕ್ಲೂಡಿಂಗ್ ಈಗ ಮೊನ್ನೆ ಯಾವುದೋ ಒಂದು ಹೆಬ್ಬುಲಿ ಕಟ್ ಸಿನಿಮಾದು ಟ್ರೇಲರ್, ಇದಕ್ಕೆ ಸುದೀಪ್ ಸರ್ ಟ್ವೀಟೆಡ್ ಟ್ರೇಲರ್ ಬಗ್ಗೆ. ನಾನು ಇನ್ ಜನರಲ್ ಅಂದ್ರೂ ಅವರು ಎಲ್ಲರೂ ಬರ್ತಾರಲ್ವಾ? ಇಲ್ಲಿ ಮಾಡಿದಾರಲ್ವ ಮೇಡಮ್? ಇಲ್ಲ, ಇಲ್ಲಿ ಶಾಕಾಹಾರಿ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಅಲ್ಲಲ್ಲ ಆಗಿದೆ ಈಗ. ಅಲ್ಲಲ್ಲ ಹೇಳ್ತೀನಿ, ಈಗ ಪಪ್ಪಿ ಸಿನಿಮಾನ ಅಲ್ಲಲ್ಲ ಮಾಡಿದೆ. ಪಪ್ಪಿ ಸಿನಿಮಾ ಇಲ್ಲಲ್ಲ, ಓಕೆ ಒಂದು ನಿಮಿಷ. ಐ ಅಗ್ರಿ ಟು ಡಿಸ್ಅಗ್ರಿ. ಸಿ ಅಕಸ್ಮಾತ್ ಹಂಗಿದೆ ಅಂತ ಇದ್ರು ಇನ್ ಮುಂದೆ ಹಂಗೆ ಆಗೋದು ಬೇಡ. ಎಲ್ಲರೂ ಸೇರ್ಕೊಂಡು ಎಲ್ಲ ಸಿನಿಮಾ ಸಪೋರ್ಟ್. ಈಗ ಧ್ರುವ ಸರ್ಜಾ ಸರ್ ಇಲ್ಲ ನಾನು ಹೇಳ್ತೇನೆ, ಧ್ರುವ ಸರ್ ಹಿ ಪ್ರೆಸೆಂಟೆಡ್ ಪಪ್ಪಿ. ಸತೀಶ್ ಅವರು ಹೆಬ್ಬುಲಿ ಕಟ್ ಪ್ರೆಸೆಂಟ್ ಮಾಡಿದ್ದಾರೆ. ಸುದೀಪ್ ಸರ್ ಎಷ್ಟು ಪಿಕ್ಚರ್ ಬಗ್ಗೆ ಟ್ವೀಟ್ ಮಾಡಿಲ್ಲ, ಎಷ್ಟು ಪಿಕ್ಚರ್ ಬಗ್ಗೆ ನೋಟ್ ಬರ್ದಿಲ್ಲ. ನಾನು ಹೇಳ್ತಿರೋದು ಸಪೋರ್ಟ್ ಅಲ್ಲಲ್ಲ, ಒಬ್ಬೊಬ್ರಿಗೂ ನಾನು ಹೇಳ್ತೀನಿ. ಅಲ್ಲಲ್ಲ ವೆಯ್ಟ್ ಒನ್ ಮಿನಿಟ್, ಎಲ್ಲರ ಬಗ್ಗೆನೂ ನಾನು ಹೇಳ್ತೀನಿ. ಯಾರು ಆದರೂ ಶಿವಣ್ಣ ಎಷ್ಟು ಸಿನಿಮಾಗೆ ಬಂದು ನೋಡಿಲ್ಲ ಪಿಕ್ಚರ್? ಪಪ್ಪಿ ಸಿನಿಮಾ ಬಂದು ನೋಡ್ರಿ, ನಾನು ಹೇಳ್ತಾರೆ ಎಷ್ಟು ಸಿನಿಮಾ ಶಿವಣ್ಣ ಬಂದು ನೋಡಿಲ್ಲ, ಎಷ್ಟು ಆಡಿಯೋ ರಿಲೀಸ್ ಮಾಡಿಲ್ಲ. ಸಪೋರ್ಟ್ ಯಾವ ರೀತಿಲಿ ಗೊತ್ತಿಲ್ಲ. ನಾನು ರೋಹಿತ್ ಅವ್ರು ಹೇಳ್ದಂಗೆ ವಿ ಆರ್ ಟಾಕಿಂಗ್ ಅಬೌಟ್ ಅದರ್ ಪೀಪಲ್ ಸಪೋರ್ಟ್ ಅಲ್ವಾ? ನಮ್ಮ ಜನ ನಮ್ಮ ಸಪೋರ್ಟ್ ಮಾಡಿದಾಗ ಸಿನಿಮಾನ ಯಾಕೆ ಮಾತಾಡ್ತಿಲ್ಲ? ಅದನ್ನೇ ಹೈಲೈಟ್ ಮಾಡಿದಾಗ ಬರುತ್ತೆ. ಮಾಡಿದ್ದಾರೆ ಸರ್, ಕಮ್ಮಿ ಜಾಸ್ತಿ ಅದ್ರ ಬಗ್ಗೆ ನಾನು ಮಾತಾಡಿದ್ದು ವಿ ಹ್ಯಾವ್ ಆಲ್ವೇಸ್ ಡನ್. ಅವ್ರ ಗಮನಕ್ಕೆ ಬಂದಾಗ, ಅವ್ರಿಗೆ ಇಷ್ಟ ಆದಾಗ ವಿತೌಟ್ ಎನಿ ಹಿಂಡ್ರೆನ್ಸ್ ಮಾಡಿದ್ದಾರೆ ಸರ್. ಹೆಬ್ಬುಲಿ ಕಟ್ ಅನ್ನೋ ಸಿನಿಮಾನು ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ, ಅವ್ರಿಗೆ ಪ್ರೆಸೆಂಟ್ ಮಾಡ್ತಿಲ್ಲ, ಏನೂ ಮಾಡೋದಿಲ್ಲ, ಬಿಕಾಸ್ ಈ ಲೈಕ್ ದ ಟ್ರೇಲರ್. ಅದೇ ಥರ ಐ ಕ್ಯಾನ್ ಶೋ ಯು ಮೆನಿ ಎಕ್ಸಾಂಪಲ್ಸ್. ಮಂಗಳವರೇ ಮಾಡಿದ್ದಾರೆ, ಅಂದರೆ ಯುವ ಹೇಳ್ದಂಗೂ ಅಷ್ಟೇ. ಮಾಡಿಲ್ಲ ಅಂದರೆ ಲೆಟ್ಸ್ ಆಲ್ ಡೂ ಇಟ್, ಇದನ್ನು ಅಷ್ಟೇ. ಅಲ್ಲ ಇನ್ನೂ ಇದೆ ಎಕ್ಸಾಂಪಲ್ ಅಂತ, ಅಲ್ಲ ಇನ್ನೂ ಎಕ್ಸಾಂಪಲ್ ಹೇಳ್ತೀನಿ ಅದೇ ಥರ. ಈ ಮುಖಾಂತರ ನೀವು ಹೇಳಿದ್ರಿಂದ ಅವರೆಲ್ಲ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ಮಾಡೋಣ ಜಾಸ್ತಿ. ಈಗ ನಿಮಗೂ ಅಷ್ಟೇ, ಇನ್ ಕೇಸ್ ಕೆಲವೊಂದು ನಮ್ಮ ಗಮನಕ್ಕೆ ಬಂದಿಲ್ಲದಾಗ ದಯವಿಟ್ಟು ನಮ್ಮ ಗಮನಕ್ಕೆ ತರಿಸಿ. ನಮಗೆ ನಾವೇನು ಅನ್ರೀಚಬಲ್ ಏನಲ್ಲ, ತುಂಬ ರೀಚಬಲ್ ಆಗಿದ್ದೀವಿ. ತರಿಸಿ ನಮ್ಗೆ ಇಷ್ಟ ಆದರೆ 100% ವಿ ಹ್ಯಾವ್ ಸಪೋರ್ಟೆಡ್ ಅ ಲಾಟ್ ಆಫ್ ಫಿಲ್ಮ್. ನಂಗೆ ಯಾವ ಫೋನು ನಿಮ್ಮ ನಂಬರೇ ಇಲ್ಲ ಮೇಡಮ್, ನನ್ನ ಹತ್ರ ನಂಬರ್ ಇಲ್ಲ. ಇವಾಗ ಬಂದಾಗ ನಂಬರ್ ತೊಗೋತೀನಿ, ಆಮೇಲೆ ನೀವು ಫೋನ್ ಮಾಡಿದಾಗೆಲ್ಲ ನಾನೇ ತೆಗಿತೀನಿ. ಇಲ್ಲ ಆ ಥರ ಇಲ್ಲ. ಯೋಗಿ ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಸರ್, ಅದು ಒಂಥರದ್ದು ಕಾಂಜೈನ್ ಟ್ವಿನ್ಸ್ ಥರ. ಥ್ಯಾಂಕ್ ಯು ಸರ್. ಅಲ್ಲಲ್ಲ, ಇಬ್ರು ಹೆಂಗೆ ಗೊತ್ತಾ, ಶಾರದಾ ಮೇಡಮ್ ಯೋಗಿ ಆಗಲಿ ನಾನಾಗಲಿ ಹೇಗೆ ಅಂದರೆ, ಕೆಲವು ಕೆಲಸ ಈಗ ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಕಸ್ಟಮರ್ಗೆ ನಮ್ಮಿಬ್ರಿಗೂ ಒಂದು ಕಾಲ್ ಆಗುತ್ತೆ. ಯಾರು ಕೆಲವು ಕೆಲಸ ಅವ್ರು ಮಾಡ್ತಾರೆ, ಕೆಲವು ಕೆಲಸ ನಾನು ಮಾಡ್ತೀನಿ. ಬಟ್ ಇಬ್ರಿಗೂ ಗೊತ್ತಿರುತ್ತೆ ಏನು ಮಾಡ್ತಾ ಇರ್ತಾರೆ. ಒಳ್ಳೆ ಕೆಲಸ ಆಗಿರಲಿ ಕೆಟ್ಟ ಕೆಲಸ ಆಗಿರಲಿ ಇಬ್ರಿಗೂ ನಮ್ಗೆ ಗೊತ್ತಿರುತ್ತೆ ಏನು ಯಾರು ಮಾಡ್ತಾರೆ. ಸೊ ನಾನು ಮಾತಾಡಿದ್ರೆ ಯೋಗಿ ಮಾತಾಡ್ದಂಗೆ, ಯೋಗಿ ಮಾತಾಡಿದ್ರೆ ನಾನು ಮಾತಾಡ್ದಂಗೆ ಅಷ್ಟೇ. ಇದು
ಬಟ್ ನಿಮಗೆ ಇನ್ಮೇಲೆ ಮಂಗಳವ್ರ ಕಾಲ್ ನಾನು ಮಿಸ್ ಮಾಡಲ್ಲ. ಅದಕ್ಕೆ ಮಂಜು ಅವ್ರು ನೀವು ಹೇಳ್ಬಿಡಿ. ಇಲ್ಲ, ಥ್ಯಾಂಕ್ ಯು ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓ ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. Thank you, thank you. ಶಾರದಾ ಅವ್ರೇನಕ್ಕೆ ಓಕೆ, ಲಾಸ್ಟ್ ಆಮೇಲೆ ಜಸ್ಟ್ ಲಾಸ್ಟ್ Yes, madam, ನಿಮಗೆ ಹೇಳಿ. ಶಾರದಾ, ನನಗೆ ಆರಾಮಾಗಿ ಫೋನಲ್ಲಿ ಮಾತಾಡೋಣ ಪ್ಲೀಸ್. ಪಾಪ ಇಬ್ರು ಸಂಜನಾ ಮತ್ತು ಸಂಪದ ಅವ್ರಿಗೆ ಏನಾದರೂ ಕ್ವೆಶನ್ ಕೇಳಿ. ಓಕೆ, ನೀವು ಕೇಳೋ ಕ್ವೆಶ್ಚನ್ ಇವ್ರು ಆನ್ಸರ್ ಮಾಡ್ತಾರೆ, ಕೇಳಿ. ಮನುಷ್ಯ ಅಂದಮೇಲೆ ಎರಡು ಇರಲೇಬೇಕು, ಅಂದರೆ ಅವ್ರವ್ರ ಡಿಸಿಷನ್ ಅಷ್ಟೇ, ಅವ್ರು ಹೆಂಗೆ ತೊಗೊಳ್ಬೇಕು ಅಂತ.